ಚಿರತರವಹ ಯೋಜನೆ ಬಿಡಿದವನು ವಿರತಿಯ ಪರಿಪಾಕಂ ಪಡೆದವನು ತಡೆಯದೆ ಸುಕೃತವನ್ನು ಆಚರಿಪವನು ತಡೆಯದೆ ಸುಕೃತವನ್ನು ಆಚರಿಪವನು ಬಿಡುವಂ ದುಷ್ಕೃತವೆಲ್ಲವನು ಧರ್ಮಗಳ ನೆಡೆಬಿಡದೆ ಆಚರಿಪ ಧರ್ಮಗಳ ನೆಡೆಬಿಡದೆ ಆಚರಿಪ ಧರ್ಮ ಫಲಗಳನ್ನು ಉರಿದಿಕ್ಕರಿಪ ಪರರ ಸಿರಿಗೆ ಮತ್ಸರವಂ ಮಾಡ ಪರಪೀಡಿಯ ನೆನಹಿನುಳೆ ಒಡಗೂಡ ದೇಶೋಚಿತ ಕಾಲೋಚಿತಮಾಗಿ ಅಸುರ ಗತಿಯನ್ನು ಉಳಿದು ಗುಣಮಾಡಿ ಒಂದೆರಡು ಇನಿತು ವಾತುಗಳನ್ನು ನುಡಿವ ಒಂದೆರಡು ಇನಿತು ವಾತುಗಳನ್ನು ನುಡಿವ ಕುಂದಿದೆಡೆಗೆ ಸೊಗಸಾಗಿರೇ ನಡೆವ ಕುಂದದೆ ಇಳೆಗೆ ಸೊಗಸಾಗಿ ನಡೆವ ಹಿಂತೆಸಗುವ ಯೋಗವುಳ್ಳವನು ಇಂತಾದಿಯ ಭೂಮಿಕೆಯುಳ್ಳವನು ಜೀವೇಶ್ವರನಿಗೆ ಯೋಗವನ್ನು ಅರಿದಂದು ಭಾವಾಭ್ಯಾಸಕ್ಕೆ ಹರವಾದಂದು ಭವದಲತೆಯ ಬೇರಂ ಪೈದವನು ತವೇ ಪರಮಾನಂದವನ್ನು ಐದುವನು ಶ್ರೀ ಇಲ್ಲಿದೆ ಸುಕೃತ ಇಲ್ಲಿದೆ ತಡೆಯದೆ ಸುಕೃತವನ್ನು ಆಚರಿಪನು ಯಾರು ವಿವೇಕವಂತರು ವೈರಾಗ್ಯವಂತರಾಗಿರ್ತಾರ ಅವರು ತಡೆಯದೆ ತಡ ಮಾಡದೆ ಒಳ್ಳೆ ಆಚರಣೆ ಒಳಗೆ ತೊಡಗ್ತಾರ. ಹೌದು, ಇನ್ನೊಬ್ರಿಗೆ ನೋವು ಆಗಲಾರ್ದಂಗೆ ಅವ್ರ ಜೀವನ ಕ್ರಮ ಇರ್ತೈತಿ. ಅವ್ರಿಗೆ ಯಾವ ಜೀವಿಗೂ ಕೂಡ ನೋವು ಮಾಡಕ್ಕೆ ಹೋಗೋದಿಲ್ಲ. ವಿವೇಕವಂತ ವೈರಾಗ್ಯವಂತ ಯಾರಿಗೂ ನೋವು ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆ ವಿಷಯ ಸಲುವಾಗಿ ಎಲ್ಲರೂ ಒಬ್ರಿಗೊಬ್ರು ಬಡದಾಡೋದು. ಹೌದಲ್ಲ, ವಿಷಯಗಳ ಸುಖ ಇಲ್ಲ ಅನ್ನೋ ಅಂತ ತಿಳುವಳಿಕೆಯನ್ನು ಮಾಡ್ಕೊಂಡವ ಯಾರು ಕೂಡ ವೈರತ್ವ ಇಲ್ಲದೆ ಇರ್ತಾನ. ಅದಕ್ಕೆ ಎಲ್ಲರೊಡನೆ ವೈರವಿಲ್ಲದೆ ಕುರ್ಕುದೆ ಚಂದನಮ ಅಂತ ಹೇಳ್ತಾರೆ. ಯಾರು ಕೂಡ ವೈರತ್ವ ಮಾಡಕ್ ಹೋಗುದಿಲ್ಲ. ವಿಷಯದೊಳಗೆ ಸುಖ ಇಲ್ಲ ಅಂತ ತಿಳಿದ್ಮೇಲೆ ವೈರಾಗ್ಯ ಬಂದವ ಇಲ್ಲಿದ್ರೇನು ಪರಲೋಕದಾಗಿದ್ರೇನು ಆ ವಿಷಯ ವಸ್ತುಗಳ ಸುಖ ಕೊಡುದಿಲ್ಲ ಅಂತ ತಿಳಿದ್ಮೇಲೆ ಆ ವಿಷಯ ವಸ್ತುಗಳ ಕೂಡ ಅದ್ರ ಸಲುವಾಗಿ ಯಾಕೆ ಬಡದಾಡುದು? ಹೌದಲ್ಲ, ನಮ್ಮ ವೇದ ಬಡದಾಟ ದ್ವೇಷ ಇವೆಲ್ಲ ಎದ್ರ ಸಲುವಾಗಿ ಅದಾವ ಅಂತಂದ್ರಿ ವಿಷಯ ವಸ್ತುಗಳ ಸಲುವಾಗಿ ಅದಾವಲ್ರಿ. ನಮ್ಮ ಬಡದಾಟ ವೈರತ್ವ ದ್ವೇಷ ಇವೆಲ್ಲ ನಮ್ಮ ಸ್ವರೂಪದ ಸಲುವಾಗಿ ಏನಾರ ನಾವು ಬಡದಾಡ್ತೇವನು? ಇಲ್ಲ. ಮಹಾತ್ಮರ ಹತ್ರ ಹೋದ್ರ ನೀವು ಏನು ತಿಳ್ಕೊಂಡ್ರಿ, ನೀವು ಏನು ಕಂಡ್ಕೊಂಡ್ರಿ ಅದನ್ನ ನನಗೆ ತಿಳಿಸ್ಕೊಡ್ರಿ ಅಂತ ಏನಾರ ನಾವು ಅವ್ರು ಕೂಡ ಬಡದಾಡ್ತೇವನು? ಹೌದಲ್ರಿ. ಇನ್ನು ಮತ್ತೆ ಬಂಧು ಬಾಂಧವರು ಕೂಡ ನೆರೆಯವರು ಕೂಡ ಊರನ್ನವರು ಕೂಡ ಎಲ್ಲರೂ ಕೂಡ ಎದರ ಸಲುವಾಗಿ ದ್ವೇಷ? ಹೌದಲ್ರಿ, ವಿಷಯ ಸಲುವಾಗಿನ. ಬೇದನೂ ಕೂಡ ವಿಷಯ ಸಲುವಾಗಿನ. ಹೌದಲ್ರಿ, ಆ ವಿಷಯದೊಳಗೆ ಸುಖ ಇಲ್ಲ ಅಂತ ತಿಳಿದವ ಎಲ್ಲರೂ ಕೂಡ ಸಮಾನವಾಗಿರ್ತಾನ. ಯಾರು ಕೂಡ ವೈರತ್ವ ಇರುವುದಿಲ್ಲ. ಹಂಗೆ ಅವನ ಆಚರಣೆ ಇರ್ತೈತಿ ಅಂತ ಹೇಳ್ತಾರೆ. ತಡ ಮಾಡದೆ ಅವ ಇದ್ರೊಳಗೆ ಆಚರಣೆ ಒಳಗೆ ತೊಡಗಿರ್ತಾನೆ. ತಲ್ಲನಿಸದೆ ನೀತಿಯಲ್ಲಿರದೆ ಚಂದಮಮ ಅಂತ ಹೇಳ್ತಾರೆ. ತಡ ಮಾಡದೆ ನೀತಿಯುತವಾದಂಥ ಜೀವನ ಕ್ರಮದೊಳಗೆ ಅವ ತೊಡಗ್ತಾನೆ. ವಿವೇಕವಂತವ, ವೈರಾಗ್ಯವಂತ ಅವನಿಗೆ ಅವ ಈ ರೀತಿಯಾಗಿ ಆಚರಣೆ ಒಳಗಿರ್ತಾನ ಅಂತ ಹೇಳ್ತಾರೆ. ಯಾಕೆ ಸುರರ ನರರ ಒಂದತೆಯಿಂದ ನನಗೇನಾಗಬೇಕಾಯಿತು? ಇಲ್ಲಿ ಇದ್ರೇನು ಪರಲೋಕದಾಗಿದ್ರೇನು ಆ ವಿಷಯ ವಸ್ತುಗಳು ಸುಖ ಕೊಡಲಾರವು ಅಂತ ಖಾತ್ರಿ ಮಾಡ್ಕೊಂಡವ ಯಾರು ಕೂಡ ವೈರತ್ವ ಮಾಡಕ್ ಎಲ್ಲರೂ ತನ್ನಂಗ ಅಂತ ತಿಳಿದಿರ್ತಾನೆ. ಇಂಥ ಆಚರಣೆ ಒಳಗೆ ತೊಡಗಿರ್ತಾನೆ. ತಡ ಮಾಡದೆ ಅವ ನೀತಿಯುತವಾದಂಥ ಜೀವನ ಕ್ರಮ ತೊಡಗ್ತಾನೆ. ಯಾಕಂದ್ರೆ ಆ ನೀತಿ ಧರ್ಮನ ಮುಂದೆ ತನ್ನನ್ನ ಕಾಪಾಡ್ತೈತಿ ಅಂತ. ಹೌದಲ್ರಿ. ಆ ನೀತಿ ಇಲ್ಲ ಅಂದ್ರೆ ಇದನ್ನ ತಿಳ್ಕೊಳಕ್ ಆಗೋದಿಲ್ಲ.
ಬಹುಮಾಲೆಯನ್ನ ಧಿಕ್ಕರಿಸಕ್ಕಾಗುವುದಿಲ್ಲ. ನೀತಿನ ಭದ್ರ ಬುನಾದಿ ಅಂತ ತಿಳಿದಿರ್ತಾನ. ಅದಕ್ಕೆ ಹೇಳ್ತಾರೆ ತಡೆಯದೆ ಸುಕೃತವನ್ನು ಆಚರಿಸಲು ತಡ ಮಾಡದೆ, ಹೌದಲ್ಲ, ತಡ ಮಾಡದೆ ಒಳ್ಳೆ ಆಚರಣೆ ಒಳಗೆ ತೊಡಗ್ತಾನ. ಅದು ಕಾಯದಿಂದ ಇರ್ಬೋದು, ಅದು ವಾಣಿಯಿಂದ ಇರ್ಬೋದು, ಅದು ಮನುಷ್ಯನಿಂದ ಇರ್ಬೋದು. ಇನ್ನೊಬ್ಬರಿಗೆ ನೋವು ಆಗ್ಲಾರ್ದಂತ ಆಚರಣೆ ಒಳಗೆ ತೊಡಗ್ತಾನ. ಎಷ್ಟೇ ಕಷ್ಟ ಬಂದ್ರು ತಾನು ಸಹಿಸ್ಕೊಂತಾನ. ಇನ್ನೊಬ್ಬರಿಗೆ ನೋವು ಆಗ್ಲಾರ್ದಂಗ ಅವ ಶರೀರದಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು, ಮನಸ್ಸಿನಿಂದ ಇರ್ಬೋದು, ತ್ರಿಕರ್ಣ ಪೂರ್ವಕವಾಗಿ ಅವ ಇನ್ನೊಬ್ಬರಿಗೆ ನೋವು ಆಗ್ಲಾರ್ದಂತ ಆಚರಣೆ ಒಳಗೆ ತೊಡಗ್ತಾನ. ಯಾಕೆ ಅದ ತಪಸ್ಸು, ಹೌದಲ್? ಅದಕ್ಕಿನ್ನ ಶ್ರೇಷ್ಠವಾದಂತ ತಪಸ್ಸು ಎಲ್ಲ ಐತೆ. ಅದಕ್ಕೆ ಮಾಡಲಿಲ್ಲವೇ ತಪ ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಣದಲ್ಲಿ ಅಂತ ಹೇಳಿ. ಒಳ್ಳೆಯ ಗುಣಗಳಿಂದ ಕೂಡಿದಂತ ಮೂರೂದ್ರೊಳಗೂ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅವ ಉತ್ತಮ ಆಚರಣೆ ಒಳಗೆ ತೊಡಗ್ತಾನ. ಅಂತ ಸುಕೃತವನ್ನ ನಾವು ಆಚರಣೆ ತಂದಾಗ ಇದು ಸಾಧ್ಯ ಐತಿ. ವಿಷಯದೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡವ್ರಿಗೆ ಈ ನೀತಿ ಬರೋದು ಅಂದ್ರೆ ಬಹಳ ಕಠಿಣ. ಹೌದಲ್? ನೀತಿ ಬರೋದು ನೀತಿ ಉಲ್ಲಂಘನೆ ಮಾಡ್ತೇವೆ ನಾವು. ವಿಷಯದೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡವ್ರು ವಿಷಯದೊಳಗೆ ಸುಖ ಇಲ್ಲ ಅಂತ ತಿಳಿದವ ಅವ್ ನೀತಿ ಉಲ್ಲಂಘನೆ ಮಾಡಕ್ ಹೋಗುದಿಲ್ಲ. ಹೌದಲ್? ಅದಕ್ಕೆ ನೀತಿ ಕಟ್ಟಳೆಗಳು ಅದಾವ ಮನುಷ್ಯನಿಗೆ. ಹೌದಲ್? ಇವ್ ನೀತಿ ಉಲ್ಲಂಘನೆ ಮಾಡ್ತಾನಂತನ ವಿಷಯದ ಹಪಾಪಿ ಇವ್ ಬಹಳ ಐತಿ. ಇವಂಗ 5 ಇಂದ್ರಿಯಗಳು ಇಲ್ಲಿ ಪ್ರಬಲ ಅದಾವು. 5 ಇಂದ್ರಿಯಗಳ ವಿಷಯಕ್ಕಾಗಿ ಇವ್ ಬಡದಾಡಿ ನೀತಿಯನ್ನು ಉಲ್ಲಂಘನೆ ಮಾಡ್ತಾನಂತ ನೀತಿ ಕಟ್ಟಳೆಗಳು ಅದಾವ ನಮಗೆ. ಇತರ ಜೀವರಾಶಿ ಒಳಗೆ ನೀತಿ ಕಟ್ಟಳೆಗಳು ಇಲ್ಲಲ್ಲ. ಯಾಕಂದ್ರೆ ಅವು ಉಲ್ಲಂಘನೆ ಮಾಡಕ್ ಹೋಗುದಿಲ್ಲ. ಒಂದ ವಿಷಯ, ಒಂದ ಇಂದ್ರಿಯಗಳ ಪ್ರಬಲ ಅದಾವ. ಆದ್ರೆ ಇಲ್ಲಿ ಮನುಷ್ಯನಿಗೆ 5 ಇಂದ್ರಿಯಗಳು, 5 ವಿಷಯ ವಸ್ತುಗಳು ಪ್ರಬಲ ಅದಾವು. ಅದಕ್ಕೆ ಇವು ನೀತಿ ಕಟ್ಟಳೆ ಉಲ್ಲಂಘನೆ ಮಾಡ್ತಾನೆ ವಿಷಯಕ್ಕಾಗಿ. ತಿಳಿದವ ಇದನ್ನು ತಡ ಮಾಡದೆ ಸುಕೃತದೊಳಗೆ ತೊಡಗ್ತಾನ, ಒಳ್ಳೆಯ ಕರ್ಮದೊಳಗೆ ತೊಡಗ್ತಾನೆ, ಪರರಿಗೆ ಹಿತವಾಗುವಂತ ಕರ್ಮದೊಳಗೆ ತೊಡಗ್ತಾನೆ. ಅದಕ್ಕೆ ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ. ಪರಹಿತ ಕಾರ್ಯದೊಳಗೆ ಅವನು ತೊಡಗ್ತಾನ. ಯಾಕಂದ್ರೆ ಅವ್ನ್ ಗೊತ್ತೈತಿ ಪರಹಿತ ಕಾರ್ಯದೊಳಗೆ ತೊಡಗಿದೆ ಅಂದ್ರೆ ನನಗೆ ಹಿತ ಆಗತ್ತ, ಇನ್ನೊಬ್ಬರಿಗೆ ಹಿತ ಮಾಡೋದ್ರಿಂದ ನನಗೆ ಹಿತ ಆಗತ್ತ ಅಂತ ತಿಳಿದಿರ್ತಾನ. ಹೌದಲ್ಲ? ಅಂತ ಕಾರ್ಯದೊಳಗೆ ಅವನು ತೊಡಗ್ತಾನ. ತಡ ಮಾಡದೆ ಸುಕೃತದೊಳಗೆ ಅವನು ತೊಡಗ್ತಾನ. ಹೌದಲ್ಲ? ಅವ ಆಚರಣೆ ಒಳಗೆ ತರ್ತಾನ. ತಡೆಯದೆ ಸುಕೃತವನ್ನು ಆಚರಿಸುವವನು ಬಿಡುವನು ದುಷ್ಕೃತವೆಲ್ಲವನು. ದುಷ್ಕೃತಿಯನ್ನೆಲ್ಲ ಬಿಟ್ಟು ಬಿಡ್ತಾನೆ. ಯಾಕಂದ್ರೆ ಅದರಿಂದ ನನ್ನ ಸಮಾಧಾನ ಇಲ್ಲ ಅಂದ್ಮೇಲೆ ಅದನ್ನ ಯಾಕೆ ಮಾಡ್ತಾನೆ? ಯಾಕೆ ಕಳ್ಳನ ಜೀವ ಹುಳ್ಳೊಳಗೆ. ಹೌದಲ್? ಅವ ಎಷ್ಟೇ ದ್ರವ್ಯಗಳನ್ನ ಅವ ಅಪಹರಿಸಿದ್ರು ಕೂಡ ಅವನ್ ಸಮಾಧಾನ ಇಲ್ಲ. ಕಳ್ಳಗೆ ಎಲ್ಲಾ ಶ್ರೀಮಂತರ ಮನೆ ಟ್ರೆಜರಿನ ತಗೊಂಡಾನ ಎಲ್ಲ, ಅವ್ರ ಸಮಾಧಾನ ಆಯ್ತೇನು ಅಂತಂದ್ರೆ ಇಲ್ಲ. ಅದಕ್ಕೆ ಅವ ಅಂತ ದುಷ್ಕೃತಿಗಳನ್ನು ಮಾಡಕ್ ತೊಡಗುದಿಲ್ಲ. ಬಿಡುವನು ದುಷ್ಕೃತವೆಲ್ಲವನು ಧರ್ಮಗಳ ನಡೆಬಿಡದೆ ಧರ್ಮವನ್ನ ಪರಿಪಾಲನೆ ಮಾಡ್ತಾನ. ಯಾಕೆ ಅವನ್ ಗೊತ್ತೈತಿ ಧರ್ಮವನ್ನ ರಕ್ಷಣೆ ಮಾಡಿದೆ ಅಂದ್ರೆ ಅದು ನನ್ನ ರಕ್ಷಣೆ ಮಾಡ್ತೈತಿ ಅಂತ ಹೇಳಿ. ಹೌದಲ್? ಧರ್ಮ ಅಂದ್ರೆ ಯಾವುದು? ನೀತಿಯುತವಾದಂತ ಜೀವನ. ಹೌದಲ್? ನೀತಿನ ಧರ್ಮ. ನೀತಿ ಎಲ್ಲಾ ಮನುಷ್ಯರಿಗೂ ಒಂದೇ ಐತದ. ಹೌದಲ್? ಮುಳ್ಳು ಎಲ್ಲರಿಗೂ ಚುಚ್ಚತೈತಿ ಇಲ್ರಿ ಅದು. ನಾವು ಒಂದು ವರ್ಗದವ್ರಿಗೆ ಚುಚ್ಚಿ ಇನ್ನೊಂದು ವರ್ಗದವ್ರಿಗೆ ಅದು ಹೂವಾಗಿರ್ತೈತೇನು? ಹೌದಲ್? ಹಂಗ ಸುಳ್ಳು ಎಲ್ಲರಿಗೂ ಅಹಿತನ, ಅದು ಸತ್ಯ ಎಲ್ಲರಿಗೂ ಹಿತನ. ಅದಕ್ಕೆ ನೀತಿ ಅನ್ನೋದು ಎಲ್ಲರಿಗೂ ಒಂದೇ ಐತಿ.
ಇಡೀ ಮನುಷ್ಯರಿಗೂ ಒಂದ ಐತಿ ಅಂತ. ಅದು ನಾವು ಧರ್ಮ ಅಂತ ತಿಳ್ಕೊಂಡು ಬೇರೆ ಬೇರೆ ಆಚರಣೆಗಳ ಧರ್ಮ ಅಂತ ತಿಳ್ಕೊಂಡಿವಿ. ಆಚರಣೆಗಳ ಧರ್ಮ ಅಲ್ಲ, ನೀತಿ. ಆ ಆಚರಣೆಗೆ ಹಿಂದಿರ್ತಕ್ಕಂಥ ನಿಯಮಗಳು ಅದು ಎಲ್ಲರಿಗೂ ಒಂದದ. ಅದು ಬಿಟ್ಟು ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ಅಂತ ಹೇಳಾಕತ್ತೇವ್ ನಾವು. ಸತ್ಯ ಎಲ್ಲರಿಗೂ ಒಂದನೇ ಐತಿ. ಪಾಶ್ಚಿಮಾತ್ಯರಿಗೂ ಒಂದೈತಿ, ಪೂರ್ವಾತ್ಯರಿಗೂ ಒಂದೈತಿ. ಹೌದಲ್ರಿ? ಬೇರೆ ಆಗಿಲ್ಲ ಅದು. ಸುಳ್ಳು ಅದು ಎಲ್ಲರಿಗೂ ಸುಳ್ಳು, ಸತ್ಯ ಎಲ್ಲರಿಗೂ ಸತ್ಯನ. ಅದಕ್ಕೆ ಅವ ಬಿಡದೆ ಧರ್ಮವನ್ನ ಪಾಲನೆ ಮಾಡ್ತಾನ. ಧರ್ಮವನ್ನು ಉಲ್ಲಂಘನೆ ಮಾಡಕ್ ಹೋಗುದಿಲ್ಲ. ಧರ್ಮವನ್ನು ಉಲ್ಲಂಘನೆ ಮಾಡಿದೆ ಅಂದ್ರೆ ನಾನು ಇಲ್ಲಿ ಪಾರಾಗಿ ಹೋದ್ರು ಮುಂದೆ ಬಿಡುದಿಲ್ಲ ಅದು ನನ್ನ. ಅದನ್ನು ಆ ತಪ್ಪನ್ನ ಮತ್ತು ಉನ್ನಾಕ ಅನೇಕ ಜನ್ಮದೊಳಗೆ ತಿರುಗಬೇಕಾಕತಿ ಅಂತ ತಿಳ್ಕೊಂಡು ಅವ್ ತಪ್ಪು ಮಾಡಕ್ ಹೋಗುದಿಲ್ಲ. ಹೌದಲ್ಲ? ಅವ ತನ್ನನ್ನು ಯಾರು ರಕ್ಷಣೆ ಮಾಡಿರ್ತಾರೋ, ತನಗೆ ಯಾರು ಹಿತವಾಗಿರ್ತಾರೋ ಹಾಗೆ ಅವ್ರನ್ನ ಯಾವ ರೀತಿ ನೋಡ್ತಾನೋ ಹಾಗೆ ತನ್ನ ದ್ವೇಷಿಸುವವ್ರನ್ನು ಹೊಡೆದವ್ರನ್ನು ಕೂಡ ಹಂಗೆ ನೋಡ್ತಾನ. ಅವನ್ ಭೇದ ಭಾವ ಇಲ್ಲ. ಅವ ಹೊಡೆದಿದ್ರು ಕೂಡ ಅದು ನನಗೆ ಪ್ರಾರಬ್ಧವಶಾತ್ ಹಿಂದಿನ ಜನ್ಮದ ನನಗೇನ ಇದ್ರ ಸಲುವಾಗಿ ಅವ್ನು ಹೊಡೆದಾನ, ಅವ್ನು ನನ್ನ ದ್ವೇಷ ಮಾಡ್ತಾನ ಅಂತ ತಿಳಿದಿರ್ತಾನ. ಹಿಂಗಾಗಿ ಅವನಿಗೆ ಯಾವ ಭೇದ ಭಾವ ಇರುವುದಿಲ್ಲ. ಅದಕ್ಕೆ ಹೇಳ್ತಾರ ಅವ್ರು, ಧರ್ಮವನ್ನು ಅವರು ರಕ್ಷಣೆ ಮಾಡ್ತಾನ, ಧರ್ಮದಂತೆ ನಡೀತಾನ. ಧರ್ಮಗಳ ನಡೆಬಿಡಿದೆ ಆಚರಿಪ, ಧರ್ಮ ಫಲಗಳನ್ನು ಊರೇ ಧಿಕ್ಕರಿಪ. ಧರ್ಮ ಫಲಗಳನ್ನ ಅವ ಅಪೇಕ್ಷೆ ಮಾಡುವುದಿಲ್ಲ. ಜೀವಿಗಳನ್ನ ಸಂತೋಷಗೊಳಿಸ್ತಾನ, ಆದ್ರೆ ಜೀವಿಗಳಿಂದ ಅವನು ಪುನಃ ಏನೂ ಬಯಸುವುದಿಲ್ಲ. ಹೌದಲ್ಲ? ನನಗ ಅವನ್ ಉಪಕಾರ ಮಾಡೇನಿ, ನನಗ ಅವ್ ಮತ್ತೆ ನನ್ನ ಮುಂದೆ ಸಹಾಯ ಮಾಡ್ಲಿ ಅನ್ನುವಂತ ಭಾವ ಅವನಿಗಿರುವುದಿಲ್ಲ. ಆ ಫಲ ಅವನ್ ನಿರೀಕ್ಷಣೆ ಮಾಡುವುದಿಲ್ಲ. ಹೌದಲ್ರಿ? ನನ್ನ ಕರ್ತವ್ಯ ಅದು, ನಾನು ನೀತಿಯುತವಾದಂತ ಜೀವನ ಕ್ರಮದೊಳಗೆ ತೊಡಬೇಕು ಅಂತ ಅವ ಇರ್ತಾನ. ಹಂಗೆ ನನಗೆ ನಡ್ಕೊಳ್ಳಿ ಅಂತ ಅವನ ಭಾವ ಇಲ್ಲ. ತಂದಷ್ಟ ಅವನ್ ವಿಚಾರ ಮಾಡ್ತಾನ. ಹೌದಲ್ಲ? ಅವನ್ ಆ ಫಲವನ್ನ ನಿರೀಕ್ಷಣೆ ಮಾಡೋದಿಲ್ಲ. ಯಾಕೆ? ಆ ಫಲ ಪಡೆದ್ರು ಕೂಡ ಅದು ಅನಿತ್ಯನ ಇರ್ತೈತಲ್ಲ, ಅದು ನಿತ್ಯ ಇಲ್ಲಲ್ಲ. ಅದು ಕರ್ಮದ ಫಲ ಅನಿತ್ಯ ಐತಿ. ಅದಕ್ಕೆ ಅನಿತ್ಯ ಫಲವನ್ನು ತಗೊಂಡು ನನಗೇನು ಆಗ್ಬೇಕೈತಿ? ನನ್ನ ಕರ್ತವ್ಯ ಧರ್ಮದಂತೆ ನಡೆಯುದು. ಆ ಧರ್ಮದ ಫಲವನ್ನು ನಾವು ಉಪಯೋಗ ನನಗೆ ಬೇಡ ಅಂತ ಅವನು ತಿಳಿದಿರ್ತಾನೆ. ಹೌದಲ್ರಿ? ಅದಕ್ಕೆ ಅವನ ಜಗತ್ತನ್ನ ಸುಧಾರಣೆ ಆಗಲಿ ಅಂತ ಅವ್ನು ಬಯಸಕ್ ಹೋಗುದಿಲ್ಲ. ತನ್ನನ್ನು ಸುಧಾರಿಸುವಂತ ಹೋಗ್ತಾನ. ಹೌದಲ್ರಿ? ತಾನು ಸುಧಾರಣೆ ಆದ್ರೆ ಎಲ್ಲ ಜಗತ್ತು ತಾನ ಸುಧಾರಣೆ ತನ್ನಿಂದ ತಾನ ಆಕೈತದು. ಜಗತ್ತನ್ನ ತಿದ್ದು ಕೆಲಸ ಏನೈತಿ? ಹೌದಲ್ರಿ? ನಾನ್ ಚಪ್ಪಲ್ ಹಾಕೊಂಡು ಅಡ್ಡಾಡಿದ್ರೆ ಇಡೀ ಜಗತ್ತಿನ ತುಂಬಾನ ಅಡ್ಡಾಡ್ಬೋದಲ್ಲ. ಜಗತ್ತಿನ ತುಂಬ ಚರ್ಮ ಹಾಸುವ ಅವಶ್ಯಕತೆ ಏನೈತಿ? ಹೌದಲ್ರಿ? ಜಗತ್ತಿನ ತುಂಬ ಚರ್ಮ ಹಾಸುವ ಅವಶ್ಯಕತೆ ಇಲ್ಲ. ನನ್ನ ಕಾಲ ಪಾದರಕ್ಷೆ ಹಾಕೊಂಡ್ರೆ ಮುಗೀತು. ಜಗತ್ತನ್ನ ಸುಧಾರಣೆ ಮಾಡಿ ನಾ ಇದು ಮಾಡ್ಬೇಕು ಅನ್ನೋ ಭಾವ ಇಲ್ಲ ಅವನಿಗೆ. ತಂದಷ್ಟು ತಾನು ನೀತಿಯುತವಾದಂತ ಧರ್ಮಾಚರಣೆ ಒಳಗೆ ತೊಡಗೇನೋ ಇಲ್ಲೋ ಅನ್ನೋದು ಅಷ್ಟ ವಿಚಾರ ಮಾಡ್ತಾನೆ. ಆ ಧರ್ಮದ ಫಲವನ್ನ ನಾವು ಅಪೇಕ್ಷೆ ಮಾಡೋದಿಲ್ಲ. ಹೌದಲ್ಲ? ಅಂತ ಒಂದು ಆಚರಣೆ ಒಳಗೆ ಅವನು ತೊಡಗುತ್ತಾನ ಅಂತ ಹೇಳ್ತಾರೆ. ಯಾರು ವಿವೇಕವಂತರು ವೈರಾಗ್ಯವಂತರು ಆಧಾರ. ಹೌದಲ್ಲ? ಧರ್ಮಗಳ ನಡೆಬಿಡಿದ ಆಚರಿಪ, ಧರ್ಮ ಫಲಗಳನ್ನು ಉರಿ ಧಿಕ್ಕರಿಪ, ಪರರ ಸಿರಿಗೆ ಮತ್ಸರವ ಮಾಡ. ಇನ್ನೊಬ್ಬರ ಶ್ರೀಮಂತಿಕೆಗೆ, ಇನ್ನೊಬ್ಬರ ವಿಷಯ ವಸ್ತುಗಳಿಗೆ ಅವನ ಅಪೇಕ್ಷೆ ನೋಡುವುದೇ ಇಲ್ಲ. ಅವನು ಮತ್ಸರನು ಮಾಡುವುದಿಲ್ಲ, ಅಸೂಯೆ ಪಡುವುದಿಲ್ಲ. ಅವ್ರು ಹೊಂದ್ಯಾರ ನನಗ್ಯಾಕಿಲ್ಲ ಅಂತವ
ಅನ್ನೋದಿಲ್ಲ ಅವ್ರಿಗೆ ಅಷ್ಟೇ ಯಾಕವು ಅಂತ ಅನ್ನೋದಿಲ್ಲ. ಅವ್ರ ಪ್ರಾರಬ್ಧ ಐತಿ ಬಿಡಪ್ಪ, ನನಗೇನಾಗಬೇಕಾಯ್ತು. ಹೌದು, ಮತ್ಸರವನ್ನು ಪಡೆಯುವುದಿಲ್ಲ. ಪರರ ಸಿರಿಗೆ ಮತ್ಸರವ ಮಾಡ ಪರಪೀಡೆಯ ನೆನಹಿನ ರೂಢ. ಪರಪೀಡೆಯನ್ನ ಒಟ್ಟ ಮಾಡುವುದಿಲ್ಲ, ನೆನಪು ಸಹಿತ ಮಾಡುವುದಿಲ್ಲ. ಅವ ಯಾವ ಇದನ್ನು ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಪೀಡೆ ಕೊಡ್ಬೇಕಂತ ಅನ್ನೋದಿಲ್ಲ. ಕನಸಿನಾಗೂ ಕೂಡ ಅವ ಮಾಡುವುದಿಲ್ಲ. ಹೌದಲ್ರಿ? ಎಚ್ಚರಿಕೆ ವ್ಯವಸ್ಥೆ ಒಳಗೆ ಹೋಲೆ ಕನಸಿನಾಗೂ ಸುದ್ದ ಅವ ಪರಪೀಡೆಯನ್ನ ಮಾಡುವುದಿಲ್ಲ. ಹೌದಲ್ರಿ? ಇನ್ನೊಬ್ಬರಿಗೆ ಪೀಡ ಕನಸಿನಾಗ ಪೀಡ ಕೊಡೋದಿಲ್ರಿ ಅವ. ಎಚ್ಚರಿಕೆ ಒಳಗೆ ಹೋಲಿ ಕನಸಿನೊಳಗೂ ಕೂಡ ಪೀಡ ಕೊಡಕ್ ಹೋಗುದಿಲ್ಲ. ಅಂತ ಒಂದು ನೀತಿಯುತ ನೀತಿ ಅಂತಕ್ಕಂಥದ್ದು ಭದ್ರಪಡಿಸುವಂತನ ಅಂತ ವಿವೇಕ ಅಂತ. ಹೌದಲ್ಲ? ತೊಡುವುದಿಲ್ಲ. ಯಾಕಂದ್ರ ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ. ನೀತಿಯನ್ನ ಉಲ್ಲಂಘನೆ ಮಾಡೋದಿಲ್ಲ. ಶರೀರ ಹೋಗುತನೂ ಇನ್ನೊಬ್ಬರಿಗೆ ಪೀಡೆಯನ್ನ ಕೊಡುವುದಿಲ್ಲ. ಯಾಕೆ ಅದರಿಂದ ನಾನು ಒಂದು ಪೀಡೆ ಏನಾರ ಕೊಟ್ಟೆ ಅಂದ್ರೆ ಅದನ್ನು ಉಣ್ಣಾಕ್ ಮತ್ತ 10 ಜನ್ಮ ತಿರುಗಬೇಕಾಕೈತಿ ಅಂತ ತಿಳಿದಿರ್ತಾನೆ. ಅದಕ್ಕೆ ಯಾರಿಗೂ ಪೀಡಾ ಕೊಡಕ್ ಹೋಗುದು. ಏನು ಇನ್ನೊಬ್ರು ಪೀಡಾ ಕೊಟ್ಟರು ಕೂಡ ಅದನ್ನ ಸಹಿಸ್ಕೊಂತಾನ. ನನಗೆ ಅವ್ರು ಪೀಡಾ ಕೊಟ್ಟಾರ ಅನ್ನೋ ಸಹಿತ ನೆನಪು ಸಹಿತ ಇಟ್ಕೊಳೋದಿಲ್ಲ. ಹೌದಲ್ಲ? ಆ ನೆನಪು ಇಟ್ಕೊಂಡೆ ಅಂದ್ರೆ ಮತ್ತೆ ಅದಕ್ಕೆ ಕನಸಿನಾಗ ಬಂದು ಕಾಡ್ತೈತಿ. ಯಾಕ ವಾಸನಾ ರೂಪದಿಂದ ಅಲ್ಲಿ ಬಂದು ಕಾಡ್ತೈತಿ, ಅಲ್ಲಿ ಪೀಡಾ ಕೊಡಕ್ ಹಸ್ತೈತಿ. ಅದಕ್ಕೆ ಕನಸಿನೊಳಗೂ ಕೂಡ ಅವ್ನು ಪೀಡಾ ಕೊಡಕ್ ಹೋಗುದಿಲ್ಲ ಇನ್ನೊಬ್ರಿಗೆ. ಪರರ ಲೇಸವನ್ನ ಬಯಸ್ತಾನ, ಇನ್ನೊಬ್ರಿಗೆ ಹಿತವಾಗುವಂಗ ತನ್ನ ಆಚರಣೆ ಇಟ್ಕೊಂಡಿರ್ತಾನ. ನಮ್ಮ ಖಾತೆದೊಳಗೆ ಇಲ್ಲ ಅಂತ. ಹೌದಲ್ಲ? ಹಂಗೆ ಉತ್ತಮ ಆಚರಣೆ ಇರ್ತದೆ. ಪರಪೀಡೆಯ ನೆನಹಿನೊಳಗೂಡ ದೇಶೋಚಿತ ಕಾಲೋಚಿತ ಮಾಡಿ ಅಸುರ ಗತಿಯನ್ನುಳಿದು ಅನುಗುಣ. ಯಾವುದೇ ಪ್ರದೇಶದಾಗಿರ್ಲಿ, ಯಾವುದೇ ಕಾಲದಾಗಿರ್ಲಿ, ಅಸುರ ಗತಿಯನ್ನು ನಾವು ಎಂದೂ ಆಚರಿಸುವುದಿಲ್ಲ. ಹೌದಲ್ಲ? ಪೈಶಾಚಿಕ ವೃತ್ತಿ ಅವನಲ್ಲಿ ಇರುವುದಿಲ್ಲ. ಹೌದಲ್ಲ? ಅದು ಯಾವ್ದಾರ ಪ್ರದೇಶ ಇರಲಿ, ತನಗೆ ಹೊಸ ಪ್ರದೇಶ ಇರಲಿ, ತಾನು ಇದ್ದ ಪ್ರದೇಶ ಇರಲಿ, ಅಥವಾ ಯಾವ್ದಾರ ಕಾಲ ಇರಲಿ, ವರ್ತಮಾನರ ಇರಲಿ, ಭೂತರ ಇರಲಿ, ಭವಿಷ್ಯತ್ ಕಾಲರ ಇರಲಿ, ಹೌದಲ್ರಿ? ಅವನು ಎಂದೂ ಇನ್ನೊಬ್ಬರಿಗೆ ಪೀಡೆಯನ್ನ ಕೊಡಕ್ ಹೋಗುದಿಲ್ಲ. ಅಂತ ಒಂದು ಆಚರಣೆ ಒಳಗೆ ತೊಡಗ್ತಾನ ವಿವೇಕವಂತ. ದೇಶೋಚಿತ ಕಾಲೋಚಿತ ಮಾಡಿ ಅಸುರ ಗತಿಯನ್ನು ಉಳಿದು ಅನುಗುಣವಾಗಿ ಒಳ್ಳೆ ಹಿತವಾದಂತ ಕಾರ್ಯದೊಳಗೆ ತೊಡಗ್ತಾನ. ಪರಹಿತ ಕಾರ್ಯದೊಳಗೆ ಅವನು ತೊಡಗ್ತಾನ. ಅವ್ನು ಯಾವ್ದಾರ ಪ್ರದೇಶದಾಗಿರ್ಲಿ, ಯಾವ್ದಾರ ಕಾಲದಾಗಿರ್ಲಿ, ಅಸುರಗತಿ ಇಲ್ಲ. ಹೌದಲ್ಲ? ಅವನಲ್ಲಿ ಕೆಟ್ಟ ಗುಣನ ಇಲ್ಲ. ಅವಗುಣಗಳನ್ನ ಕಳ್ಕೊಂಡ್ ಬಿಟ್ಟಿರ್ತಾನ ಅವೆಲ್ಲ. ಯಾಕ ವಿವೇಕ ಜಾಗೃತ ಮಾಡ್ಕೊಳೋ ಕಾಲದಾಗ ಅವನ್ನೆಲ್ಲ ನಾಶ ಮಾಡ್ಕೊಂಡು ಬಿಟ್ಟಿರ್ತಾನ. ತಿಳಿದ್ಬಿಟ್ಟತ್ತ ಅವಾಗ ಈ ದ್ವೇಷ, ಅಸೂಯೆ ಇವೆಲ್ಲವೂ ಬರುದು ವಿಷಯಕ್ಕಾಗಿನಪ್ಪ ಅಂತ. ಆ ವಿಷಯದೊಳಗೆ ಸುಖ ಇಲ್ಲ ಅಂತ ತಿಳಿದ ಆ ವಿಷಯದಕ್ಕೋಸ್ಕರ ಅಮ್ಯಾಕ ಅವನ್ನ ಅಳವಡಿಸ್ಕೊಂತಾನ್ರಿ. ಅಸುರ ಗುಣಗಳನ್ನ ನಾವು ಅಳವಡಿಸ್ಕೊಂಡಿಲ್ಲ, ದೈವಿ ಗುಣಗಳನ್ನ ನಾವು ಅಳವಡಿಸ್ಕೊಂಡಿರ್ತಾನ.
ದೇಶೋಚಿತ ಕಾಲೋಚಿತವಾಗಿ ಅಸುರಗತಿಯನ್ನು ಉಳಿದು ಅನುಗುಣವಾಗಿ ಒಂದೆರಡು ಇನಿಮಾತುಗಳನ್ನು ನುಡಿಯುವ. ಒಳ್ಳೆ ಮಾತುಗಳನ್ನು ನುಡಿತಾನ. ಒಂದೆರಡು ಭಾಳ ನುಡಿದಿಲ್ಲ ಒಳ್ಳೆ ಮಾತುಗಳನ್ನು ಅವನ್ನ ಇದ್ರೊಳಗೆ ನಾಲ್ಗಿ ಮೇಲೆ ಕೆಟ್ಟ ಮಾತ ಬರುದಿಲ್ಲ. ಒಳ್ಳೆ ಮಾತನ್ನ ಮಾಡ್ತಾನ. ಯಾಕ ಅಸುರಿ ಗುಣಗಳು ಹೋಗ್ಬಿಟ್ಟಿರ್ತಾವು, ದೈವಿ ಗುಣಗಳು ಇರ್ತಾವು. ಇನ್ನೊಬ್ಬರಿಗೆ ಒಳ್ಳೆ ಮಾತನ್ನ ಮಾಡ್ತಾನ. ನುಡಿಯಿಂದ ಒಳ್ಳೆ ಮಾತ, ನುಡಿ ಒಳಗೆ ಒಳ್ಳೆತನ. ಹೌದಲ್ರಿ? ನೋಡುದು ಒಳ್ಳೇದು, ಶರೀರದಿಂದ ಕೃತಿ ಒಳ್ಳೇದು, ನುಡಿ ಒಳ್ಳೇದು, ಮನಸ್ಸಿನ ಆಲೋಚನೆಗಳು ಒಳ್ಳೆವ ಅಂತ. ಇನ್ನೊಬ್ರಿಗೆ ಹಿತವಾಗಲಿ ಅಂತ. ಅದಕ್ಕೆ ಎಲ್ಲರೊಡನೆ ವೈರವಿಲ್ಲದೆ ಕುರುಕುದೆ ಚಂದಮಮ್ಮ. ಜೀವನಿಗೆ ಯಾವುದು ಚಂದಪ್ಪ ಅಂತಂದ್ರೆ ಎಲ್ಲರೊಡನೆ ವೈರವಿಲ್ಲದೆ ಇರುವುದು. ಇದು ಬಾರದು ಬಹಳ ಕಠಿಣ ಐತಿ ಅಂತ. ಸಾಮಾನ್ಯ ಜನರಿಗಿದು ಸಾಧ್ಯಬಹುದೇ? ಸಾಮಾನ್ಯರಿಗೆ ಸಾಧ್ಯ ಐತೇನ್ರಿ ಇದು? ಎಲ್ಲರೊಡನೆ ವೈರವಿಲ್ಲದೆ ಇರಾಕ್ ಆಕೈತೇನು? ಓಲಿ ಹೊರಗಿನವ್ರದ್ದು ಕೂಡ ಬೇಡ, ಮನೆಯನ್ನವ್ರು ಕೂಡ ವೈರವಿಲ್ಲದೆ ಇರಾಕ್ ಆಗೈತೇನು? ಸ್ವಲ್ಪ ಸಲುವಾಗಿ ವೈರತ್ವ ಬರ್ತಾವಲ್ಲ, ಹೌದಲ್ರಿ? ಒಂದ ತಾಟ್ನ್ಯಾಗ ಉಂಡು ಒಂದ ತಾಯಿ ಎದೆ ಹಾಲು ಕುಡ್ದವ್ರ ಏನ್ ಮಾಡ್ತೇವೆ? ವಿಷಯಕ್ಕಾಗಿನ ಹೊಡೆದಾಡ್ತೇವೆ. ಹೊಡೆದಾಡಿ ಬೇರೆ ಹಾಕೇವು. ಮತ್ ಹೊಳ್ಳಿ ಅವ್ರನ್ನ ತಿರುಗಿ ಸಹಿತ ನೋಡಂಗಿಲ್ಲ, ಹೌದಲ್? ಇದು ಅವನಲ್ಲಿ ಇರುವುದಿಲ್ಲ ಅಂತ. ಯಾರು ವಿವೇಕವಂತ ವೈರಾಗ್ಯವಂತದನ ಅವನಲ್ಲಿ ಆ ಗುಣಗಳು ಇರುವುದಿಲ್ಲ, ಅವಗುಣಗಳು ಇರುವುದಿಲ್ಲ. ಅವ ಅಲ್ಪ ಮಾತನ್ನ ಮಾತಾಡ್ತಾನ. ಅವ ಬಹಳ ಶಬ್ದ ಮಾತಾಡಕ್ ಹೋಗುದಿಲ್ಲ. ಹಿತ ಮಾತುಗಳನ್ನ ಒಂದೆರಡು ಅವು, ಹೌದಲ್? ಒಂದೆರಡು ಇನಿಮಾತುಗಳನ್ನು ನುಡಿವ. ಕುಂದದೆ ಇಳಿಗೆ ಸೊಗಸಾಗಿರೆ ನಡೆವ. ಇಳೆ ಒಳಗ ಸೊಗಸಾಗಿ ನಡೀತಾನ. ನಡೆಯಿಂದ ಅವಂದ ಆಚರಣೆ ಹೆಂಗಿರ್ತೈತಿ ಅಂದ್ರೆ ಸೊಗಸಾಗಿರ್ತೈತಿ. ತಪ್ಪ ಹೆಜ್ಜೆ ಇಡಾಕ ಹೋಗುದಿಲ್ಲ ಇಳೆ ಒಳಗೆ, ಹೌದಲ್ರಿ? ಅಂದ್ರೇನು? ಅವನ ಶರೀರದಿಂದ ಕೆಟ್ಟ ಕಾರ್ಯಗಳು ನಡೀಲಾರವು. ಶರೀರದಿಂದ ಒಳ್ಳೆ ಕಾರ್ಯಗಳು ನಡೀತವೆ. ವಾಣಿಯಿಂದ ಒಳ್ಳೆ ಮಾತ ಬರ್ತವೆ. ಮನಸ್ಸಿನಿಂದ ಒಳ್ಳೆ ಚಿಂತನೆ ನೆರವೇರ್ತೈತಿ. ಸರ್ವೇ ಜನ ಸುಖಿನೋ ಭವಂತು. ಅವ ಎಲ್ಲರಿಗೂ ಲೇಸನ್ನ ಬಯಸ್ತಾನ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಹೊಡೆದವರನ್ನು ತನಗೆ ಯಾರು ಸಹಾಯ ಮಾಡ್ಯಾರೋ ಅವ್ರನ್ನ ಹೆಂಗೆ ಪ್ರೀತಿಸ್ತಾನೋ ಹಂಗೆ ತನ್ನನ್ನ ನಿಂದಿಸಿದವ್ರನ್ನ ಹೊಡೆದವ್ರನ್ನು ಕೂಡ ಪ್ರೀತಿಸ್ತಾನ ಅಂತ. ಹೌದು. ಕುಂದದೆ ಇಳೆಗೆ ಸೊಗಸಾಗಿದೆ ನಡೆವ. ಹಿಂದೆಸಗುವ ಯೋಗವುಳ್ಳವನು. ಈ ರೀತಿಯಾಗಿ ಯೋಗಾಚರಣೆ ಮಾಡುವವ, ಈ ರೀತಿಯಾಗಿ ನಡೆಯವ, ಇಂಥದಿಯ ಭೂಮಿಕೆಯುಳ್ಳವನು. ಒಂದು ಒಳ್ಳೆಯ ಭೂಮಿಕೆ ಉಳ್ಳವ. ಇಂತೆಸಗುವ ಯೋಗವುಳ್ಳವನು, ಇಂಥದಿಯ ಭೂಮಿಕೆಯುಳ್ಳವನು. ಜೀವೇಶ್ವರಂಗೆ ಯೋಗವನ್ನು ಅರಿದಂದು. ಜೀವೇಶ್ವರಿಗೆ ಯೋಗ, ಜೀವ ಈಶ್ವರ ಹೊಂದಲಿಕ್ಕೆ ಈ ಮಾರ್ಗವನ್ನು ನಡೆದಾಗ ನಾವು ಹೊಂದಲಿಕ್ಕೆ ಸಾಧ್ಯ ಐತಿ ಅಂತ ಅವ್ನು ತಿಳಿದಿರ್ತಾನೆ. ಹೌದಲ್? ಉತ್ತಮ ಆಚರಣೆ ಒಳಗೆ ತೊಡಗಿದಾಗ ಮಾತ್ರ ಜೀವ ಈಶ್ವರ ಭೇದವನ್ನ ಮೇರೆ ನಿಲ್ಲಕ್ ಸಾಧ್ಯ ಐತಿ. ಜೀವ ಬೇರೆ ಅಲ್ಲ, ಈಶ್ವರ ಬೇರೆ ಅಲ್ಲ ಅಂತ ತಿಳ್ಕೋಬೇಕಂದ್ರ ಉತ್ತಮ ಆಚರಣೆ ಒಳಗೆ ತೊಡಗಿದಾಗ ಮಾತ್ರ. ಅದಕ್ಕೆ ಎಂತೊಲಿವನೋ ಗುರು ಎಂತೊಲಿವನೋ ಅಂತ.
ಕರ್ಣತ್ರಯ ದೋಷವಿರೆ ಕಂತು ಕಾಲ ಪುರ ವೈರ ಎಂತೊಲಿವನು. ಹೌದಲ್ಲ, ಮಲಿನತ್ವ ಇದ್ದಲ್ಲೇ ಅದು ಅನುಭವಕ್ಕೆ ಬರುವುದಿಲ್ಲ, ಪರಿಶುದ್ಧತೆ ಇದ್ದಲ್ಲಿ ಅನುಭವಕ್ಕೆ ಬರ್ತೈತಿ. ಹೌದಲ್ಲ, ಪರಿಶುದ್ಧವಾದಂಥ ಕನ್ನಡಿ ಒಳಗ ಈ ಶರೀರದ ದರ್ಶನವನ್ನು ಮಾಡ್ಲಿಕ್ಕೆ ಸಾಧ್ಯ ಐತಿ. ಆ ಪ್ರತಿಬಿಂಬ ಈ ಬಿಂಬಕ್ಕೆ ಅನ್ಯವಾಗಿಲ್ಲ, ಬಿಂಬ ಪ್ರತಿಬಿಂಬ ಎರಡು ಒಂದದವು ಅಂತ ಅಲ್ಲಿ ತಿಳ್ಕೊಳಕ್ ಸಾಧ್ಯ ಐತಿ. ಹೌದಲ್ರಿ, ಬಿಂಬನ ಪ್ರತಿಬಿಂಬ ಕಾಣ್ಲಿಲ್ಲ ಹೆಂಗ್ ನೋಡುದು? ಅದಕ್ಕೆ ಉಪಾಧಿ ಆದಂತ ಕನ್ನಡಿ ಮಲಿನತ್ವದಿಂದ ಕೂಡೈತಿ, ಪ್ರತಿಬಿಂಬನ ಕಾಣುವುದಿಲ್ಲ. ಅದಕ್ಕೆ ಇದು ಹೆಂಗೈತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಇವೆಲ್ಲ ಕೆಟ್ಟದ ಆಚರಣೆಗಳನ್ನು ನಾವು ಅಂಟಿಸ್ಕೊಂಡು ಹೊಂಟೇವು. ಹೌದಲ್ಲ, ಅವ ಉತ್ತಮ ಆಚರಣೆ ಒಳಗೆ ತೊಡಗಿದವ, ಅವನ ಮನಸ್ಸು ಹೆಂಗ ಇರ್ತೈತಿ ಅಂದ್ರೆ ನಿರ್ಮಲ ಆಗಿರ್ತೈತಿ. ಅಲ್ಲಿ ಜೀವ ಈಶ್ವರ ಭೇದವನ್ನ ಮೀರಿ ನಿಲ್ಲಕ್ಕೆ ಸಾಧ್ಯ ಐತಿ. ಜೀವ ಬೇರೆ ಅಲ್ಲಪ್ಪ, ಈಶ್ವರ ಬೇರೆ ಅಲ್ಲ, ಎರಡೂ ಒಂದೇ. ಜೀವೇಶ್ವರ ಯೋಗವನ್ನು ಅವ ಪಾಲನೆ ಮಾಡ್ತಾನೆ. ಜೀವೇಶ್ವರನಿಗೆ ಯೋಗವನ್ನು ಅರಿದಂದು ಭಾವಾಧ್ಯಾಸಕ್ಕೆ ಹೆರವಾದಂದು. ಭಾವಾಧ್ಯಾಸಕ್ಕೆ ತಪ್ಪು ತಿಳುವಳಿಕೆಗೆ ಏನು ಇದಾಗೈತಲ್ಲ, ನಾನು ಬೇರೆ ದೇವ್ರು ಬೇರೆ ಅನ್ನುವಂಥ ಭಾಸ ಆಗೈತಲ್ಲ, ಅದನ್ನು ಕಳ್ಕೊಳಕ್ ಸಾಧ್ಯ ಐತಿ ಈ ಉತ್ತಮ ಆಚರಣೆ ಒಳಗೆ ತೊಡಗಿ. ಹೌದಲ್ಲ, ಅದಕ್ಕೆ ನೀತಿ ಭದ್ರವಾಗಿ ಬೇಕು ಅಂತ. ವೇದಾಂತದ ಅನುಭವ ಮಾಡಿಕೊಳ್ಳಿಕ್ಕೆ ನೀತಿ ಭದ್ರ ಬೇಕು. ನೀತಿ ಭದ್ರ ಇಲ್ಲ ಅಂದ್ರೆ ಇದನ್ನು ವೇದಾಂತದ ಅನುಭವವನ್ನು ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮ ಮಾತಿನಿಂದನೂ ದೋಷದವು, ಕೃತಿ ಒಳಗೂ ದೋಷದವು, ಆ ಚಿಂತನೆ ಒಳಗೂ ದೋಷದವು. ಹಿಂಗಾಗಿ ಅದ ಜೀವೇಶ್ವರ ಭೇದವನ್ನ ಮೀರಿ ನಿಲ್ಲಕ್ಕಾಗಲ್ಲ. ಹೌದಲ್ಲ, ಭಾವಾಧ್ಯಾಸಕ್ಕೆ ಹೆರವಾದಂದು ಭವದ ಲತೆಯ ಬೇರನ್ನು ಕೊಯ್ದವನು. ಅವ ಭವದ ಲತೆ ಬೇರನ್ನು ಕೊಯ್ದ್ಬಿಟ್ಟಿರ್ತಾನ, ಭವಮಾಲೆ ಇಲ್ಲದಂಗ್ ಮಾಡ್ಕೊಂಡು ಬಿಟ್ಟಿರ್ತಾನ. ಹೌದ, ಭವದ ಲತೆಯ ಬೇರನ್ನ, ಆ ಬೇರ ಇಲ್ಲ ಅವಂಗೆ, ಅದನ್ನ ಸುಟ್ಟು ಹಾಕಿಬಿಟ್ಟಿರ್ತಾನ. ರಾಗ ಅನ್ನೋದ ಇಲ್ಲ ಅವನಲ್ಲಿ. ಭವದ ಲತೆಗೆ ಬೇರೆ ಯಾವುದಪ್ಪ ಅಂದ್ರೆ ರಾಗ. ರಾಗವನ್ನ ಕಿತ್ತೊಗದ್ ಬಿಟ್ಟಿರ್ತಾನ. ಹೌದಲ್ರಿ, ಬಯಕೆ, ಇಚ್ಛೆ, ಕಾಮನೆಗಳು ಅವನ್ನ ಕಿತ್ತೊಗದ್ ಬಿಟ್ಟಿರ್ತಾನ. ಭವಕ್ಕೆ ಕಾರಣ ಅವು ಯಾವ ಅಂತಂದ್ರೆ ಇವ ಭಾವನೆಗಳು, ಕಲ್ಪನೆಗಳು, ಆಶೆಗಳು. ಹೌದಲ್ರಿ, ಬಯಕೆಗಳೇ ಕಾರಣ. ಅವನ್ನ ತೆಗೆದು ಹಾಕಿಬಿಟ್ಟಿರ್ತಾನ, ಕಿತ್ತೊಗದ್ ಬಿಟ್ಟಿರ್ತಾನ. ಭವದ ಲತೆಯ ಬೇರನ್ನು ಕೊಯ್ದವನು ತವೇ ಪರಮಾನಂದವನ್ನು ಐದುವನು. ನಾವು ಪರಮಾನಂದವನ್ನು ಹೊಂತಾನ. ಹೌದಲ್ಲ, ಶ್ರೇಷ್ಠವಾದಂಥ ಆನಂದವನ್ನು ನಾವು ಹೊಂತಾನ. ಯಾರು ನೀತಿಯುತವಾದಂಥ ಜೀವನ ಕ್ರಮವನ್ನು ಅಳವಡಿಸ್ಕೊಂಡವ, ವಿವೇಕವಂತ, ವೈರಾಗ್ಯವಂತ. ಅದಕ್ಕೆ ವಿವೇಕ ವೈರಾಗ್ಯದ ತಳಹದಿ ಮೇಲೆ ಜೀವನ ಕ್ರಮವನ್ನು ಅವನು ನಡೆಸ್ತಾನೆ. ಅವನಲ್ಲಿ ಯಾವುದೇ ನೀತಿ ಉಲ್ಲಂಘನೆ ಆಗುವುದಿಲ್ಲ. ಶರೀರದಿಂದ ಇರ್ಬೋದು, ವಾಣಿಯಿಂದ ಇರ್ಬೋದು, ಮನಸ್ಸಿನಿಂದ ಇರ್ಬೋದು. ಅದರಿಂದ ದೋಷ ಅವನಿಂದ ಆಗುವುದಿಲ್ಲ. ಭವದಲತೆಯನ್ನು ಬೇರನ್ನು ಕೊಯ್ದವನು ತವೇ ಪರಮಾನಂದ ಇತಿಗತಿ 7 ನಿರೂಪಣ ಚರಣ 957 ಮಂಗಳ. ಇದು ಸಪ್ತಮಗತಿ. ಸಪ್ತಮಗತಿ ಇಂತಿ ನಿಜ ಸಾಧ್ಯವನ್ನು ಒಲವನ್ನು ತಿಳಿಪಿದನು. ಈಗಳೆಸವ ಸಾಧಕರುಗಳಿರುವನು ಸಾಧನ ಪತಿಯ ಸಂತರೊಡಂಪಟ್ಟು ಕೇಳುವ ಜನದಿಂದ. ಸಂತರು ಇದನ್ನ ಹೌದನ್ನು ಹಂಗೆ ನಾ ಹೇಳ್ತೀನಿ ಅಂತ ಅವ್ರು ಹೇಳಿ. ಸಾಧಕರು ಯಾವ ರೀತಿ ಇರ್ತಾರ,
ಮುಮುಕ್ಷು ಅದ ಹೆಂಗಿರ್ತಾನೆ ಅನ್ನೋದನ್ನ ಅವರು ಹೇಳ್ತಾರೆ. ಹೌದಲ್ರಿ? ಮುಮುಕ್ಷು ಅದಾವ ಹೆಂಗಿರ್ತಾನ ಅನ್ನೋದ್ರ ಬಗ್ಗೆ ಹೇಳಿದ್ರು. ಮುಮುಕ್ಷುಗಳಾದಾಗ ಮಾತ್ರ ಅಂದ್ರ ಸುಖೇಚ್ಛೆ ಭೂಮಿಕೆ ಬಂದಾಗ ಮುಂದಿನ ಭೂಮಿಕೆಗೆ ಹೋಗ್ಲಿಕ್ಕೆ ಬರ್ತೈತಿ. ಸುಖೇಚ್ಛೆ ಭೂಮಿಕೆ ಒಳಗ ನಾವಿಲ್ಲ. ಹೌದಲ್ರಿ? ಮುಮುಕ್ಷತ್ವ ಯಾರಿಗೆ ಬಂದೈತಿ? ಮುಕ್ತಿ ಒಲವು, ಮುಕ್ತನಾಗಬೇಕನ್ನುವಂತ ಇಚ್ಛೆ ಯಾರಿಗೆ ಬಂದೈತಿ? ಇಲ್ಲ ಇಲ್ಲ. ಎಲ್ಲರ ಇಚ್ಛೆ ಎಲ್ಲೈತಿ ಅಂದ್ರೆ ಸುಖದ ಇಚ್ಛೆನ. ಅದು ಎದರೊಳಗೆ? ವಿಷಯದೊಳಗೆ. ಸುಖದ ಇಚ್ಛೆ ಐತಿ ಖರೆ, ಆದ್ರೆ ಎದರೊಳಗೆ ಐತದು? ವಿಷಯದೊಳಗೆ. ಈ ವಿಷಯಗಳೆಲ್ಲ ತೊಳಗಿ ಎಂದಿದ್ದೇನಪ್ಪ ನಾನು ಸುಖದಿಂದ ಅನ್ನುವಂತ ಒಂದು ಉತ್ಕಟವಾದಂತ ಇಚ್ಛೆ ಬಂದೈತೇನೋ. ಎಂದಿರ್ಪೇನೋ ಬಹುದ್ವಂದ್ವಗಳನ್ನೆಲ್ಲ ಅಳಿದುಳಿದು ನಿಜ ಸುಖದಲ್ಲಿ ಅನ್ನುವಂತ ಒಂದು ಉತ್ಕಟ ಇಚ್ಛೆ ಬರ್ಬೇಕಲ್ಲ. ಹೌದಲ್ರಿ? ನಿಜ ಸುಖದೊಳಗ ಇವೆಲ್ಲ ಬಹುದ್ವಂದ್ವಗಳ ಅಂತ ತಿಳಿದವ ಬಿಟ್ಟಿರ್ತಾನ. ಅಂತ ಒಂದು ಉತ್ಕಟವಾದಂತ ಇಚ್ಛೆ ಬಂದವ ಈ ರೀತಿಯಾದಂತ ಒಂದು ಆಚರಣೆ ಒಳಗೆ ತೊಡಗುತ್ತಾನ ಅಂತ ಹೇಳಿದ್ರು. ಯಾಕೆ? ಅವನಲ್ಲಿ ವಿವೇಕ ಜಾಗೃತ ಆಗೈತಿ, ವೈರಾಗ್ಯ ಬಂದೈತಿ. ಅವ ಪಾಲನೆ ಮಾಡಾಕತ್ತಾನ ಶಮೆ, ದಮೆ, ತಿತಿಕ್ಷ, ಸಮಾಧಾನ, ಶ್ರದ್ಧೆ ಅಂತಕ್ಕಂಥ, ಭಕ್ತಿ ಅಂತಕ್ಕಂಥ 6 ಸಾಧನಗಳನ್ನು ಸಾಧಿಸನ ಅವನಲ್ಲಿ ಮುಮುಕ್ಷತ್ವ ಬಂದೈತಿ ಅಂತ. ಹೌದು? ಇಲ್ಲ, ಮ್ಯಾಲ ಐತ, ಮ್ಯಾಲ ಐತ್ ಬಿಡ್ರಿ. ಇಲ್ಲ ಬಿಡ್ರಿ. ಅಷ್ಟಮಗತಿ ಹೇಳ್ತಾರೆ. ಇಂತಾದಿಯ ಭೂಮಿಕೆಯೋಳು ಸಂತಸದಿ ಮುಕ್ತಿ ಸಾಧನ ನಿಜ ವೈರಾಗ್ಯ ತಾನೆಂದೊರೆವ ಒಲವಿಂದ ತಿಳಿಸುವೆ ಈಗಲೇ ಯೋಗ ಕ್ರಮವ. ಯೋಗ ಅಂದ್ರೆ ಏನು, ಯೋಗದ ಕ್ರಮ ಏನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಮುಂದೆ ಈ ನುಡಿವ ಈ ಪದ್ಯದೊಳಗ ಅಂತ ಹೇಳ್ತಾರೆ. ತಾದಿಯ ಭೂಮಿಕೆಯೋಳು ಸಂತಸದಿಂದ ಯಾರು ಯಾರು ಇದ್ರೊಳಗೆ ಬಂದಿರ್ತಾರೆ, ಸ್ವೇಚ್ಛೆ ಭೂಮಿಕೆ ಬಂದಿರ್ತಾರೆ, ಅವರಿಗೆ ನಾ ಮುಂದೆ ಈ ಯೋಗ ಅಂಗಗಳನ್ನ ಹೇಳ್ತೇನೆ ಅಂತ ಹೇಳ್ತಾರೆ. ನಿಜ ವೈರಾಗ್ಯ, ನಿಜವಾದಂತ ವೈರಾಗ್ಯ ಹೆಂಗ್ ಬರ್ತೈತಿ, ಯಾವ ರೀತಿ ಆದ್ರೆ ಅದ ಬರ್ತೈತಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಿಜ ವೈರಾಗ್ಯ ತಾನೆಂದು ಒರೆದು ಒಲವಿಂದ ತಿಳುಕುವೆ. ಒಲವಿಂದ ಹೇಳ್ತೇನೆ ನಾನು ಅಂತ ಹೇಳ್ತಾರೆ. ಒಲವಿಂದ ತಿಳುಕುವೆ ಯೋಗ ಕ್ರಮ. ಯೋಗಕ್ಕೆ ಬೀಜಂ ರೂಪಂ ಕಾರ್ಯ. ಯೋಗಕ್ಕೆ ಬೀಜ, ರೂಪ, ಕಾರ್ಯ. ಕಾರಣ, ಕಾರ್ಯ, ಫಲ. ಬೀಜ, ರೂಪ, ಕಾರ್ಯ. ಹೌದು. ಬೀಜ ಅಂದ್ರೆ ಕಾರಣ, ಕಾರ್ಯ, ಅದ್ರ ರೂಪ ಅಂದ್ರೆ ಫಲ. ಯೋಗಕ್ಕೆ ಬೀಜಂ ರೂಪಂ ಕಾರ್ಯ ಆಗಲೇ ಉಂಟು ಅವನಲ್ಲಿ ಸುವಿಚಾರ. ಅವನ್ನ ತಿಳ್ಕೊ. ಈಗ ಅದನ್ನ ಸುವಿಚಾರದಿಂದ ನಾ ಹೇಳ್ತೇನೆ. ಯಮವಾದ್ಯಂಗವೇ ಬೀಜವೆಣಿಕು. ಯಮಾದಿ ನೇಮಗಳೇ ಬೀಜ. ಹೌದಲ್ರಿ? ಯೋಗಕ್ಕೆ ಬೀಜ ಯಾವುದು ಅಂದ್ರೆ ನನ್ನನ್ನು ನಾ ತಿಳ್ಕೊಳ್ಳಿಕ್ಕೆ ಬೀಜ ಯಾವುದಪ್ಪ ಅಂತಂದ್ರೆ, ಕಾರಣ ಯಾವುದು ಅಂತಂದ್ರೆ ಯಮಾದಿ ಅಂಗಗಳೇ. ಹೌದಲ್ರಿ? ಯಮದೊಳಗೆ 10, ನೇಮದೊಳಗೆ 10 ಏನು ಅಂಗಗಳದಾವಲ್ಲ ಅವನು ಪರಿಪಾಲನೆ ಮಾಡೋದ ಯೋಗಕ್ಕೆ ಬೀಜ. ಹಂಗ ನಾವು ಯೋಗ ಮಾಡ್ತೇವೆ ಅಂತ ತಿಳ್ಕೊಂಡು ಬರೀ ಆಸನ ಹಾಕ್ತೇವೆ, ಅಂಗಗಳನ್ನ ಪಾಲನೆ ಮಾಡುವುದಿಲ್ಲ. ಹೌದಲ್ರಿ? ಮಾಡ್ತೇವನು ಯಮ ನೇಮ ಪಾಲನೆ ಐತೇನ್ರಿ?
ಯೋಗ ಮಾಡ್ತೇವೆ. ಜಗತ್ತಿನ ತುಂಬ ಇವತ್ತೆಲ್ಲ ಯೋಗಾಚರಣೆಯಲ್ಲಿ ತೊಡಗ್ಯವರು ಯಾರು ಯಮ ನಿಯಮಗಳನ್ನು ಪಾಲನೆ ಮಾಡ್ಯಾರ? ಹೌದಲ್ಲ? ಯಮ ಇಲ್ಲ, ನಿಯಮ ಇಲ್ಲ, ಪ್ರತ್ಯಾಹಾರ ಇಲ್ಲ. ಹೌದಲ್ಲ? ಪ್ರತ್ಯಾಹಾರನೂ ಇಲ್ಲ, ಪ್ರತ್ಯಾಹಾರನೂ ಇಲ್ಲ. ಹಂಗ ಯೋಗ ಮಾಡ್ತೀನಿ ಅಂತ ಹೊಂಟೇವ್ ನಾವು. ಯೋಗ ಆಕೈತೇನು? ಬರೀ ಆಸನ, ಅದ್ರೊಳಗೆ ಬರ್ತಕ್ಕಂಥ ಏನು ಆಸನ ಅಂತ ಒಂದು ಏನೈತಲ್ಲ ಅದನ್ನ ಯೋಗ ಅಂತ ತಿಳ್ಕೊಂಡ್ಬಿಟ್ಟೆವು. ಹೌದಲ್ರಿ? ಯೋಗದೊಳಗೆ ಅಷ್ಟ ಅಂಗಗಳದಾವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ತಿಳ್ಕೊಂಡು ಅಷ್ಟಾಂಗಗಳು. ಅದ್ರೊಳಗೆ ಯಮನೂ ಇಲ್ಲ, ನಿಯಮನೂ ಇಲ್ಲ, ಬರೀ ಆಸನ. ಹೌದಲ್ರಿ? ಆಸನ ಹಾಕಿಬಿಟ್ರೆ ಮುಗೀತಿ, ಯೋಗ ಆಯ್ತು. ಯೋಗಾಚರಣೆ ಮಾಡಿದೀವಿ ನಾವು, ಅದರಿಂದ ಜನ ಕಲ್ಯಾಣ ಆಯ್ತು. ಹೆಂಗು? ಹೌದಲ್ರಿ? ಇಲ್ಲ, ಅದಕ್ಕೆ ಹೇಳ್ತಾರವ್ರು ಯಮಾಂಗಗಳನ್ನು. ನಾ ಇಲ್ಲಿ ಹೇಳ್ತೇನೆ, ಯಮಕ್ಕ ಬೀಜ ರೂಪ, ಇದು ಯೋಗಕ್ಕೆ ಬೀಜ ರೂಪ ಕಾರ್ಯಗಳು ಯಾವುದು ಅಂದ್ರೆ ಯಮ ನಿಯಮಾದಿಗಳೇ ಬೀಜ ಅಂತ. ಯೋಗಕ್ಕೆ ಬೀಜ ಯಾವುದು ಅಂತಂದ್ರೆ ಯಮ ನಿಯಮಾದಿಗಳು. ಹೌದಲ್ಲ? ಯಮವನ್ನ ಪಾಲನೆ ಮಾಡಿ ನಿಯಮವನ್ನ ಪಾಲನೆ ಮಾಡಿದಾಗ, ಆಸನವನ್ನು ಹಾಕಿದಾಗ ಅವಾಗ ಮುಂದೆ ಹೊರ್ಯಾಕೆ ಬರ್ತೈತಿ. ಹೌದಲ್ರಿ? ಯಮನೂ ಇಲ್ಲ, ಲೌಕಿಕವಾಗಿ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ನನ್ನೊಳಗೆ ನಾ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಮನ್ಯಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ, ಹೊರಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಹಂಗ ಒಮ್ಮಗಲೇ ಆಸನ ಹಾಕಕತ್ತೀವಿ ನಾವು. ಹೌದಲ್ರಿ? ಒಳಗೂ ಪರಿಶುದ್ಧತೆ ಇಲ್ಲ, ಹೊರಗೂ ಪರಿಶುದ್ಧತೆ ಇಲ್ಲ. ಒಳಗ ಹೊರಗೆ ಪರಿಶುದ್ಧತೆ ಇದ್ದಾಗ ಆಸನ ಹಾಕಿದ್ರೆ ಮುಂದೆ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಅದಕ್ಕೆ ಹೇಳ್ತಾರ ಅವ್ರು ಯಮ ನಿಯಮಾದಿಗಳೇ ಬೀಜ ಅಂತ ಯೋಗಕ್ಕೆ. ಯೋಗಕ್ಕೆ ಬೀಜಂ ರೂಪಂ ಕಾರ್ಯ. ಆಗಲೇ ಅವನುಂಟು ಅರಿವನು ಸುವಿಚಾರ್ಯ. ಯಮವಾದ್ಯಂಗವೇ ಬೀಜವೆಣಿಕ್ಕು. ಕ್ರಮದೊಳ ಅವಂ ಮೇನ್ ಅರಿಯಲ್ಬಕ್ಕು. ಕ್ರಮದಿಂದ ಅವನ ತಿಳ್ಕೋ, ಅವನ ತಿಳ್ಕೋ ಅಂತ ಹೇಳ್ತಾರ. ಅದನ್ನ ಹೇಳ್ತೀನಿ, ಯಮ ನೇಮಾದಿಗಳ ಅಂಗಗಳನ್ನು ನಾ ಹೇಳ್ತೀನಿ, ಅವನ್ ತಿಳ್ಕೋ ಅಂತ ಹೇಳ್ತಾರೆ. ಕ್ರಮದೊಳ ಅವಂ ಮೇನ್ ಅರಿಯಲ್ಬಕ್ಕು. ಫಲವಂದದ ಸದುಪಯೋಗಗಳಿಂದ, ಫಲವಂದದ ಸದು ಉಪಾಯಗಳಿಂದ, ಫಲವನ್ನು ಅನುಭವಿಗಳ ಸಂಗತಿಯಿಂದ, ಕೆಲವೊಂದು ಅನುಭವಿಗಳ ಸಂಘದಿಂದ, ಕೆಲವೊಂದನ್ನ ಸದುಪಯೋಗದಿಂದ. ಹೌದಲ್ಲ? ಅಂತ ತಿಳ್ಕೊ ಅಂತ ಹೇಳ್ತಾರೆ. ಫಲವಂದದ ಸದುಪಾಯಗಳಿಂದ, ಕೆಲವೊಂದನ್ನ ಸದುಪಾಯದಿಂದ, ಕೆಲವೊಂದನ್ನ ಅನುಭವಗಳ ಸಂಗತಿಯಿಂದ, ಕೆಲವೊಂದನ್ನ ನೋಡಿ, ಕೆಲವೊಂದನ್ನ ಕೇಳಿ ತಿಳ್ಕೋ. ಹೌದಲ್ಲ? ಫಲವಂದದ ಸದುಪಾಯಗಳಿಂದ, ಫಲವನ್ನು ಅನುಭವಿಗಳ ಸಂಗತಿಯಿಂದ, ಚಲಿಸುವ ಮನವದು ಸುಸ್ಥಿರದಿಂದ, ಚಲಿಸುವ ಮನವನ್ನ ಸುಸ್ಥಿರದಿಂದ ನಿಲ್ಲಿಸ್ಬೇಕು. ನಿಲ್ಲಲದು ರೂಪವೆಣಿಸುವುದೇ ಕಾಮ. ಅದು ಇದ್ರ ಕೆಲವೊಂದನ್ನ ನೋಡಿ, ಕೆಲವೊಂದನ್ನ ಕೇಳಿ, ತಿಳ್ಕೊಂಡ, ಅನುಭವಿಸಿ ಅದನ್ನ ಮೇಲೆ ವೈರಾಗ್ಯ ಬಂದಾಗ ಮನಸ್ಸು ನಿಲ್ತತಿ. ಅದ ರೂಪ. ಯಮ ನಿಯಮಾದಿಗಳನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡಿ ಕೆಲವೊಂದನ್ನು ಕೇಳಿ, ಕೆಲವೊಂದನ್ನ ಅನುಭವಿಸಿ, ಅದರೊಳಗೆ ಸುಖ ಇಲ್ಲ ಅಂತ ತಿಳಿದು ಬಿಟ್ಟಾಗ ಮನಸ್ಸು ನಿಲ್ತತಿ ಅಂತ ಹೇಳ್ತಾರೆ. ಹೌದಲ್ಲ? ಅನುಭವಿಗಳ ಸಂಗತಿಯಿಂದ ಕೇಳಿದಾಗ ಹೌದಲ್ಲ? ಸುಸ್ಥಿರ ಆಗ್ಬೇಕಲ್ಲ. ಅದಕ್ಕೆ ಕೆಲವೊಂದನ್ನ ಕೇಳಿ, ಕೆಲವೊಂದನ್ನ ಆ ಸಂಘದಿಂದ, ಅನುಭವಗಳ ಸಂಘದಿಂದ
ಕೇಳಿ ಕೆಲವೊಂದನ್ನು ನೀ ಅನುಭವದಿಂದ ಕಂಡುಕೊಂಡು ಹೌದಲ್ಲ ಅದ್ರೊಳಗೆ ಮುಳ್ಳು ಚುಚ್ಚತೈತಿ ಅನ್ನೋದು ಹೇಳಿದ್ದನ್ನು ಕೇಳಿದ ಮೇಲೆ ಗೊತ್ತಾಗೋದಿಲ್ಲ. ಅದು ಚುಚ್ಚಿದಾಗ ನಿನಗೆ ಅನುಭವಕ್ಕೆ ಬರ್ತೈತಿ. ಹೌದಲ್ಲ ಮುಳ್ಳು ಚುಚ್ಚತೈತಿ ಅನ್ನೋದು ಖಾತ್ರಿ ಆಗ್ಬೇಕಂದ್ರೆ ಅದನ್ನ ನೀನು ಅನುಭವಿಸಿದಾಗ ಗೊತ್ತಾಗೋದು. ಖಾರ ತಿಂದ್ರೆ ಹೊಟ್ಟೆ ಉರಿತೈತಿ ಅಂತ ಹೇಳಿದ್ರೆ ಅದು ನಿನಗೆ ಅನುಭವಕ್ಕೆ ಬರೋದಿಲ್ಲ. ನೀನು ತಿಂದ ನೋಡಿದಾಗ ಅದು ಅನುಭವಕ್ಕೆ ಬರ್ತೈತಿ. ಅವಾಗ ಅದರ ಅಪೇಕ್ಷೆ ಕಡಿಮೆ ಆಕೈತಿ. ಹೌದಲ್ಲ ಇಲ್ಲ ಅಂದ್ರೆ ಕೆಲವೊಬ್ಬರು ಖಾರ ರುಚಿ ಐತಿ ಅಂತ ಹೇಳ್ತಾರ. ಅದನ್ನ ನೀ ತಿಳ್ಕೊಂಡು ಅದನ್ನ ಭೋಗಿಸ್ಬೇಕನ್ನುವಂಥ ಆಸೆ ಒಳಗೆ ಇಟ್ಕೊಂಡು ಹಂಗ ನೀನು ಯೋಗ ಮಾಡ್ಲಿಕ್ಕೆ ಬರುದಿಲ್ಲ. ಅಲ್ಲದಕ್ಕೆ ಹೇಳಿದ್ದು ಕೆಲವೊಂದನ್ನು ಕೇಳಿ ಕೆಲವೊಂದನ್ನು ಅನುಭವಿಸಿ ಅದ್ರ ಮೇಲೆ ಇರ್ತಕ್ಕಂಥ ಆಶಯಗಳನ್ನು ಬಿಟ್ಟಾಗ ವೈರಾಗ್ಯ ಬಂದಾಗ ಮನಸ್ಸು ನಿಲ್ತತಿ ಅಂತ ಹೇಳ್ತಿ. ಹಂಗ ಮನಸ್ಸು ನಿಲ್ಲುವುದಿಲ್ಲ. ಹೌದಲ್ಲ ಹಂಗ ಮನಸ್ಸು ನಿಲ್ಲುವುದಿಲ್ಲ. ದೋಷ ದರ್ಶನ ಆಗ್ಬೇಕಲ್ಲ. ಚಲಿಸುವ ಮನವು ಸುಸ್ಥಿರದಿಂದ ನಿಲ್ಲಲಾಗದು. ಸುಸ್ಥಿರದಿಂದ ನಿಲ್ಲಲ್ಲ. ಚಂಚಲತ್ವ ಅಲ್ಲಿಲ್ಲ. ನಿಂತು ಬಿಟ್ಟದ ಅದು. ಚಲನೆ ವಲನೆ ಅದಕ್ಕಿಲ್ಲ. ಯಾಕಂದ್ರೆ ಚಲನೆ ವಲನೆ ಕಾರಣ ಆಗ್ತಕ್ಕಂಥ ವಾಸನೆನ ನಾಶ ಆಗ್ಯಾವ. ವಾಸನೆ ಎಂಬ ಗಾಳಿ ನಾಶ ಆಗಿಬಿಟ್ಟತಿ. ಅದಕ್ಕೆ ಅದು ಚಲನೆ ವಲನೆ ಇಲ್ಲ. ಮನಸ್ಸು ಆ ಸುಸ್ಥಿರವಾಗಿ ನಿಂತು ಬಿಟ್ಟದ. ಹೌದಲ್ಲ ಸಮುದ್ರ ಮಧ್ಯದಲ್ಲಿದ್ರು ಅದಕ್ಕೆ ಹೊಯ್ದಾಟಿಲ್ಲ. ಯಾಕಂದ್ರೆ ಲಂಗೂರ ಹಾಕಿಬಿಟ್ಟೈತಿ. ಹೌದಲ್ಲ ಎಷ್ಟೇ ಪ್ರಬಲತರವಾದಂಥ ಬಿರುಗಾಳಿ ಬೀಸಿದ್ರು ಅದಕ್ಕೆ ಏನೂ ಆಗಲ್ಲ. ಯಾಕೆ ಲಂಗೂರ ಹಾಕಿಬಿಟ್ಟೈತಿ. ಎಲ್ಲ ಕಡೆ ದಿಗ್ಬಂಧನ ಮಾಡ್ಕೊಂಡ್ಬಿಟ್ಟೈತಿ ವಿಚಾರದಿಂದ. ಹೌದಲ್ರಿ ಕೆಲವೊಂದನ್ನು ಕೇಳಿ ಕೆಲವೊಂದನ್ನು ಅನುಭವಿಸಿ ಅದ್ರೊಳಗೆ ಸುಖ ಇಲ್ಲ ಅಂತ ತಿಳಿದು ಅದು ಲಂಗೂರ ಹಾಕಿಬಿಟ್ಟೈತಿ. ಅದಕ್ಕೆ ಸುಸ್ಥಿರವಾಗೈತಲ್ಲ. ಎಲ್ಲಿ ಹೊಯ್ದಾಟಿಲ್ಲ ಅದು. ಪಾಲನೆ ಮಾಡೈತಿ ಮುಂದೆ ನಿಲ್ತತಿ. ಹೌದಲ್ರಿ ಯಮನ್ಯಾಯಮಾದಿಗಳ ಪಾಲನೆ ಮಾಡಿದಾಗ ಮನಸ್ಸು ನಿಲ್ಲುವುದು. ಯಮಾದಿ ನೇಮಗಳ ಪಾಲನೆ ಬೇಕಲ್ಲ. ಅದಕ್ಕೆ ಬೀಜ ಯಾವುದಪ್ಪ ಅಂತಂದ್ರೆ ಯೋಗಕ್ಕೆ ಬೀಜ ಯಾವುದು ಅಂದ್ರೆ ಯಮ ನೇಮಾದಿಗಳೇ ಬೀಜ ಅಂತ ಹೇಳಿದ್ದು. ಯಮ ಅಂಗಗಳನ್ನ ಪಾಲನೆ ಮಾಡೋದ ಬೀಜ ಅಂತ. ನಾವು ಹಂಗ ಯೋಗ ಮಾಡ್ತೇವೆ. ಯಾರ ಮನಸ್ಸು ನಿಂತತ್ರಿ? ಹೌದಲ್ಲ ಯೋಗ ಮಾಡೋ ಉದ್ದೇಶ ಏನು? ಉದ್ದೇಶನ ಗೊತ್ತಿಲ್ಲ. ಬರೀ ಆಸನ ಹಾಕೋದಂದ ಯೋಗ. ಆಸನಗಳು ಶರೀರ ಸದೃಢ, ಶರೀರ ರೋಗ ಬರ್ಲಾರ್ದಂಗ ಕಾಪಾಡಾಕ ಅದೊಂದು ಆಸನ. ಹೌದಲ್ರಿ ಅವು ಎಲ್ಲಾ ಶರೀರಕ್ಕೂ ಎಲ್ಲಾ ಆಸನಗಳು ಯೋಗ್ಯ ಆಗುವುದಿಲ್ಲ. ಹೌದಲ್ಲ ಭಿನ್ನ ಭಿನ್ನ ಪ್ರಕೃತಿ ಭಿನ್ನ ಭಿನ್ನ ಒಂದಂತ ಇದು ಪ್ರಕೃತಿ ಐತಿ. ಎಲ್ಲ ಆಸನಗಳು ಎಲ್ಲರಿಗೂ ಬರುವುದಿಲ್ಲ. ಹಾಕ್ಲಿಕ್ಕೆ ಆಗುದಿಲ್ಲ ಎಲ್ಲರಿಗೂ. ಹೌದಲ್ರಿ ಹಾರ್ಟ್ ಪೇಷಂಟ್ಗೆ ಮಯೂರಾಸನ ಹಾಕುಪ್ಪ ಅಂತಂದ್ರೆ ಹೆಂಗ ಆಗ್ತಾನವ? ಹೌದಲ್ರಿ ಅವ ಹಾಕಾಗ್ಲಿಕ್ಕೆ ಆಗುದೇ ಇಲ್ಲ. ಮಯೂರಾಸನ ಹಾಕ್ಪ ನೀನು ಅಂತಂದ್ರೆ ಆಗುದಿಲ್ಲ. ಎಲ್ಲ ಹಾಕ್ಲಿಕ್ಕೆ ಬರುದಿಲ್ಲ. ಎಲ್ಲ ಆಸನಗಳು ಎಲ್ಲ ಶರೀರಕ್ಕೆ ಯೋಗ್ಯ ಆಗೋದಿಲ್ಲ. ಅವು ಸುಮ್ಮನೆ ಶರೀರ ಸದೃಢತೆಗಾಗಿ ಹೇಳಿದ್ದು ಆಸನಗಳು. ಮನಸ್ಸು ನಿಲ್ಸಕ್ಕಲ್ಲವು. ಮನಸ್ಸು ನಿಲ್ಸಕ್ಕೆ ಯಮ ನಿಯಮಾದಿಗಳ ಪಾಲನೆನ ಬೇಕು. ಹೌದಲ್ಲ ಯಮನಿಯಮಾದಿಗಳ ಪರಿಪಾಲನೆ ಇಲ್ಲ ಅಂದ್ರೆ ಹಂಗ ಮನಸ್ಸು ನಿಲ್ಲಿಸ್ತೇವೋ ಅಂತಂದ್ರೆ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲದನ್ನ. ಹೌದಲ್ಲ ಅದು ಹೆಂಗ ಆಕೈತಿ ಅಂದ್ರ ಹೆಗ್ನ ಒಳಗ್ ಬಿಟ್ಟು ಗುದ್ದು ಬಡ್ದಂಗ ಆಕೈತಿ. ನೋಡಾಕ ಹೊರಗೆ ಗೆಬರು ಅಲ್ದಾಳ ಅನಿಸ್ತತಿ.
ಒಳಗೆ ಬರ್ತೈತತ್ ಹಂಗದ. ಯಾಕ ಅದು ದಾರಿ ಹುಡುಕೋದು ಅಲ್ರಿ ಅದು. ಎಲ್ಲಾರ ಪಾರ ಈ ದಾರಿ ಬಂದಾಗೈತೆ ಅಂದ್ರೆ ಇನ್ನೊಂದು ದಾರಿ ಮಾಡಬೇಕಲ್ಲದು. ಹಂಗ ಮನಸ್ಸು ಹಠದಿಂದ ನಿಲ್ಲಿಸಿದಾಗ ಬ್ಯಾರೆ ಕಡೆ ಎಲ್ಲಾರ ಹಾದು ಹೊರಗೆ ಬರ್ತೈತೆ ಅದು. ನೀನ್ ಗೊತ್ತಾಗಲ್ದಂಗ ಬರ್ತೈತೆ ಅದು. ಹೌದಲ್? ಅದಕ್ಕೆ ಮೊದಲೇಕೆ ಮನಸ್ಸು ನಿಲ್ಲಿಕ್ಕೆ ಕಾರಣ ಆಗ್ತಕ್ಕಂಥ ಯಮನೇಮಾದಿಗಳನ್ನ ಪರಿಪಾಲನೆ ಮಾಡೋದ ಬೀಜ ಅಂತ. ಯೋಗಕ್ಕೆ ಬೀಜ ಯಾವುದು? ಯಮನೇಮಾದಿಗಳ ಅಂಗವನ್ನ ಪರಿಪಾಲನೆ ಮಾಡೋದು, ಅವನ ಆಚರಣೆಗೆ ತರೋದು. ಹೌದಲ್ರಿ? ಅಂದಾಗ ಮನಸ್ಸು ನಿಲ್ತದೆ. ಚಲಿಸುವ ಮನವದು ಸುಸ್ಥಿರದಿಂದ ನಿಲ್ಲಲದು ರೂಪವೆಣಿಸುವುದು ಅಂತ. ಮಗುಳೇ, ಬಹಿರ್ವ್ಯಾಪಾರಗಳನ್ನು ಮಿಗೆ ದುಃಖಪ್ರದ ಕರ್ಮಗಳನ್ನು ಒಲ್ಲದೆ ಬಿಡುವುದು ಕಾರ್ಯವದಾಗಿ. ಬಹಿರಂಗದ ವ್ಯಾಪಾರವನ್ನ, ದುಃಖ ಪ್ರಧಾನವಾದಂಥ ಕಾರ್ಯವನ್ನ ಮಾಡದೇ ಇರುವುದು ಅದು ಕಾರ್ಯ. ದುಃಖ ಪ್ರಧಾನವಾದಂಥ ಕರ್ಮಗಳನ್ನು ಮಾಡದೇ ಇರುವುದು, ಬಹಿರಂಗದ ವ್ಯಾಪಾರವನ್ನು ಬಂದ್ ಮಾಡುವುದು, ಅದು ಕಾರ್ಯ ಅಂತ. ಯೋಗಕ್ಕೆ ಬೀಜ ರೂಪ ಕಾರ್ಯಗಳು, ಯಮನೇಮಾದಿಗಳೇ ಬೀಜ ಅಂತ. ಅದು ಯಮನೇಮಾದಿಗಳ ಆಚರಣೆಯಿಂದ ಸುಸ್ಥಿರವಾದಂಥ ಮನಸ್ಸನ್ನ ತಯಾರು ಮಾಡಿಕೊಳ್ಳೋದು ರೂಪ. ಅದು ಮತ್ತೆ ಚಲಿಸ್ದಂಗ ಆತಿತ್ತ ಚಲಿಸ್ದಂಗ ನೋಡ್ಕೊಳೋದ ಕಾರ್ಯ. ಹೌದಲ್? ಬಹಿರಂಗದೊಳಗೆ ಮತ್ತೆ ಅದು ಆತಿತ್ತಾಗ ಚಲಿಸಬಾರ್ದು ಅದು ಮನಸ್ಸು. ಹಂಗ ನೋಡ್ಕೊಳೋದ ಕಾರ್ಯ. ಹೊರಗಿನ ಯಾವ ವ್ಯಾಪಾರ ಇಂದ್ರಿಯ ವ್ಯಾಪಾರದೊಳಗೆ ತೊಡಗಂಗಿಲ್ಲ, ಆ ಫಲವನ್ನು ನೋಡಂಗಿಲ್ಲ. ಹೌದಲ್ರಿ? ಇದೇ ಕಾರ್ಯ. ಯೋಗಕ್ಕೆ ಬೀಜ ರೂಪ ಕಾರ್ಯಗಳಿವು. ಹೌದಲ್ರಿ? ಯೋಗ ಆಗ್ಬೇಕಂದ್ರೆ ಈ ಬೀಜ ಬೇಕು, ಕಾರಣ ಕಾರ್ಯ ಸಿದ್ಧಿ. ಹೌದಲ್ರಿ? ಇವು ಬೇಕಲ್ಲ, ಬೀಜ ರೂಪ ಕಾರ್ಯಗಳು. ನಾವು ಹಂಗ ಯೋಗ ಮಾಡಕ್ ಹೊಂಟೇವ್ರಿ. ಯಾವಾಗ ಸಿದ್ಧಿಸ್ತೈತದು? ಬೀಜನ ಇಲ್ಲ. ಹೌದಲ್ರಿ? ಬೀಜನ ಇಲ್ಲ. ಹಂಗ ನಾವು ಇದನ್ನ ರೂಪ ನೋಡಾಗತ್ತೇವ್, ಕಾರ್ಯ ಮಾಡಾಕತ್ತೇವ್. ನಾವು ಮನಸ್ಸು ನಿಲ್ಸಾಕ್ ಹೊಂಟೇವು. ಹೌದಲ್ರಿ? ಎದಕ್ ಮನಸ್ಸು ನಿಲ್ಲಿಸ್ತೀಪ ಅಂದ್ರೆ ಕಾರಣನ ಗೊತ್ತಿಲ್ಲ. ಹೌದಲ್ರಿ? ಅದಕ್ಕೆ ಎದಕ್ಕೆ ನಿಲ್ಲಿಸ್ಬೇಕಪ್ಪ ಮನಸ್ಸನ್ನ ಅಂದ್ರೆ ನಾನು ಸುಖವನ್ನು ಹೊಂದಬೇಕು, ಸುಖದಿಂದ ಇರಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇದ್ದಾಗ ಅದಕ್ಕೆ ಬೀಜ ಯಾವುದು ಅಂತಂದ್ರೆ ಯಮನೇಮಾದಿಗಳು. ಯಮನೇಮಾದಿಗಳ ಆಚರಣೆಯಿಂದ ಆ ಬೀಜವನ್ನ ನಾವು ಬಲಸ್ಕೊಂಡಾಗ, ಆ ಬೀಜ ಪಕ್ವಾದಾಗ ರೂಪ ಆಕೈತಿ, ಕಾರ್ಯ ಆಕೈತಿ, ಮನಸ್ಸು ನಿಲ್ತೈತಿ. ಅದರಿಂದ ಮಹತ್ತ ಫಲ ಸಿದ್ಧಿಸ್ತೈತಿ. ಯಾಕಂದ್ರೆ ಅಲ್ಲಿ ಮನಸ್ಸು ಹತ್ತಿತ್ತದ ಹೋಗ್ಲಾರ್ದಂಗ ನೋಡಕೊಳ್ಳಾಕ್ ಬರ್ತೈತಿ. ನಾವಿಲ್ಲಿ ಕುಂತಿರ್ತೇವೋ, ಮನಸ್ಸು ನಿಲ್ಸಾಕ ಕುಂತಿರ್ತೇವೋ, ಮನಸ್ಸು ಎತ್ತಾಗ್ತದೋ ಹರಿತಿರ್ತೈತಿ. ಅದಕ್ಕೆ ಕಾರ್ಯ ಮಾಡಾಕತ್ತೈತಿ. ಹೌದಲ್? ಅದಲ್ಲ, ಯೋಗಕ್ಕೆ ಬೀಜ ರೂಪ ಕಾರ್ಯಗಳು. ಹೌದಲ್? ನಿಂತಾಗ ಫಲ. ಹೌದ? ಅವಾಗ ಕಾರ್ಯ ಸಿದ್ಧಿಸ್ತು. ಯಾಕೆ? ನಿನಗೆ ಬೇಕಾದಂಥದ್ದು ಅವಾಗ ಸಿಕ್ತು. ಸುಖ ಅವಾಗ ಮನಸ್ಸು ಸುಸ್ಥಿರವಾಗಿ ನಿಂತಾಗ, ಆತಿತ್ತ ಚಲನೆ ವಲನೆ ಮಾಡದೆ ಇದ್ದಾಗ ಅದು ನೀನು ಸುಖದ ಅನುಭವ ಆಯ್ತು. ಹೌದಲ್ರಿ? ಇವು ಯಮಕ ಬೀಜ ರೂಪ ಕಾರ್ಯಗಳು. ಅದಕ್ಕೆ ಮೊದಲಿಗೆ ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ. ಯಾರು ಯೋಗ ಮಾಡ್ಬೇಕಂತೀರಿ ಅವ್ರು ಮೊದಲೇಕೆ ಯಮ ನಿಯಮಾಂಗಗಳನ್ನು ಪಾಲನೆ ಮಾಡ್ರಿ. ಅವನು ಪಾಲನೆ ಮಾಡಿದಾಗ ಯೋಗ ಮಾಡ್ಲಿಕ್ಕೆ ಬರ್ತೈತಿ. ಹಂಗ ಯೋಗ ಮಾಡಕ್ ಬರುದಿಲ್ಲ. ಆಸನ ಏನು ಅಂತಃಕರಣ ಶುದ್ಧ ಇದ್ದವನು ಹಾಕ್ಬೋದು, ಅಂತಃಕರಣ ಶುದ್ಧ ಇಲ್ಲವನು ಹಾಕ್ತಾನ.
ಹೌದಲ್ಲ, ಡಾಮ್ರಾಟ ಮಾಡೋವನು ಆ ಆಸನಗಳನ್ನು ಹಾಕ್ತಾನೆ. ನೀವು ನೆಲದ ಮೇಲೆ ಹಾಕಿದ್ರೆ ಅವ ಹಗ್ಗದ ಮೇಲೆ ಹಾಕ್ತಾನ. ಹೌದಲ್ರಿ, ಬರೇ ಒಂದು ಕಂಬದ ಮೇಲೆ ಹಾಕ್ತಾನವ. ಮಲ್ಕಂಬ ಮಾಡೋರು ಎಲ್ಲರೂ ಆ ಕಂಬದ ಮೇಲೆ ಹಾಕ್ತಾರ, ಹಗ್ಗದ ಮೇಲೆ ಹಾಕ್ತಾರ. ನಾವು ನೆಲದ ಮೇಲೆ ಕುಂತ ಹಾಕ್ತೇವೆ ಆಸನ. ಅದು ಅಂತಃಕರಣ ಶುದ್ಧ ಇದ್ರು ಹಾಕ್ಬೋದು, ಅಂತಃಕರಣ ಶುದ್ಧ ಇಲ್ಲವನು ಹಾಕ್ಬೋದು. ಆದ್ರೆ ಅದನ್ನು ಯೋಗ ಆಗುದಿಲ್ಲ ಅದರಿಂದ. ಹೌದಲ್ರಿ, ಮೋಡ್ಕ್ಯಾರ ಮಾಡ್ತಾರ ಅವರು. ಹೌದಲ್ರಿ, ಡಾಂಬ್ರಾಟ ಮಾಡೋರು ಆಸನ ಹಾಕ್ತಾರ. ಹೌದಲ್ರಿ, ಅದು ಅವ್ರ ಅಂತಃಕರಣ ಶುದ್ಧ ಇಲ್ಲ ಆದ್ರೂ ಕೂಡ ಹಾಕ್ತಾರ ಅವರು. ಅದರಿಂದ ಮನಸ್ಸು ನಿಲ್ಲೋದಿಲ್ಲ. ಯೋಗ ಆಗ್ಬೇಕಂದ್ರೆ ಮೊದಲೇಕೆ ಈ ಯಮ ನೇಮಾದಿಗಳ ಪಾಲನೆ ಬೇಕು. ಯಮ ನೇಮಾದಿಗಳನ್ನು ಪಾಲನೆ ಮಾಡೋರು ಯಾರು? ಯಮ ಅಂದ್ರ ಬಹಿರಂಗದೊಳಗೆ ಉತ್ತಮ ಆಚರಣೆಯಿಂದ ನನ್ನ ವರ್ಗದ ಜನರು ಕೂಡ ನಾನು ಹೆಂಗಿರಬೇಕು ಅನ್ನೋದನ್ನ ಯಮ ತಿಳಿಸ್ಕೊಡ್ತೈತಿ. ನೇಮ ನನ್ನೊಳಗೆ ನಾ ಹೆಂಗಿರಬೇಕು ಅನ್ನೋದು ತಿಳಿಸ್ಕೊಡ್ತೈತಿ. ಹೌದಲ್ರಿ, ಮನಿ ಬಿಟ್ಟು ಹೊರ ಬಂದಾಗ ಹೆಂಗಿರ್ಬೇಕು, ಮನಿ ಒಳಗಿದ್ದಾಗ ಹೆಂಗಿರ್ಬೇಕು ಅನ್ನೋದು ಯಮ ನಿಯಮಗಳು ತಿಳಿಸ್ಕೊಡ್ತಾನೆ. ಹೌದಲ್ರಿ, ಅವನ ಪಾಲನೆ ಇಲ್ದ ಹಂಗ ನಾನು ಆಸನ ಹಾಕಿ ಯೋಗ ಮಾಡ್ತೇನೆ ಅಂತಂದ್ರೆ ಹೌದಲ್ಲ, ಆಗುದಿಲ್ಲ. ಅದಕ್ಕೆ ಯೋಗಕ್ಕೆ ಬೀಜ ರೂಪ ಕಾರ್ಯವನ್ನು ಹೇಳಿದ್ರು. ಯೋಗಕ್ಕೆ ಬೀಜ ಯಮನೇಮಾದಿಗಳು, ರೂಪ ಮನಸ್ಸನ್ನು ಸುಸ್ಥಿರವಾಗಿಟ್ಟು, ಮತ್ತ ಕಾರ್ಯ ಯಾವುದು ಅಂತಂದ್ರೆ ಮತ್ತ ಅದು ಅತ್ತಿತ್ತ ಹೋಗಲಾರ್ದಂಗೆ ನೋಡ್ಕೊಳೋದು. ಮನಸ್ಸನ್ನು ಅತ್ತಿತ್ತ ಹೋಗಲಾರ್ದಂಗೆ ನೋಡ್ಕೊಳೋದ ಕಾರ್ಯ. ಯೋಗಕ್ಕೆ ಬೀಜ ರೂಪ ಕಾರ್ಯಗಳು. ಮಗುವೆ ಬಹಿರ್ವ್ಯಾಪಾರಗಳನ್ನು ಮಿಗೆ ದುಃಖಪ್ರದ ಕರ್ಮಗಳನ್ನು ವಲ್ಲದೆ ಬಿಡುವುದು ಕಾರ್ಯಮದಾಗಿ ಬಲ್ಲನೆ ತಿಳಿಯುವುದವನೇ ಯೋಗಿ. ಯೋಗಿ ಇವನ್ನ ಚೆನ್ನಾಗಿ ತಿಳ್ಕೊಂಡವನ ಯೋಗಿ. ಹೌದು, ನಾವು ಯಾವನ್ ಪಾಲನೆ ಮಾಡ್ತೇವೆ ಇದ್ರೊಳಗೆ? ಯಮಾಂಗದೊಳಗೆ ಒಂದರ ಪಾಲನೆ ಮಾಡೋದು ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಆರ್ಜವ. ಹೌದಲ್ಲ, ಅಪರಿಗ್ರಹ, ಧೃತಿ, ಕ್ಷಮೆ, ಇವನು ಒಂದರ ಪಾಲನೆ ಮಾಡೋದು. 10 ಅಂಗಗಳು ಬರ್ತಾವ ಯಮದೊಳಗೆ. ಹೌದಲ್ಲ, ಅದರೊಳಗೆ ಒಂದರ ಪಾಲನೆ ಮಾಡೋದು ಇಲ್ಲ. ಸತ್ಯದಿಂದ ನಡೆಯಾಗತ್ತೇವನು ಅದು ಇಲ್ಲ. ಅಹಿಂಸಾರತವನ್ನು ಪಾಲನೆ ಮಾಡಾಕತ್ತೇವನು ಅದು ಇಲ್ಲ. ಬ್ರಹ್ಮಚರ್ಯದೊಳಗದೇವನು ಅದು ಇಲ್ಲ. ನಾನು ಅನ್ನೋದ್ರಾಗ ನಾದೇವನು ಇಲ್ಲ. ಅಸ್ಥೇಯ, ಇನ್ನೊಬ್ಬರದ್ದು ಆಸೆ ಮಾಡದೇ ಇರುವುದು. ಅಪರಿಗ್ರಹತೆ, ಅತಿ ಸಂಗ್ರಹ ಮಾಡದೇ ಇರುವುದು. ಇವನು ಯಾರು ಪಾಲನೆ ಮಾಡ್ತಾರೆ? ಧೃತಿ ಅಂದ್ರೆ ಧೈರ್ಯ, ಕ್ಷಮೆ, ದಯ, ಯಾರು ಪಾಲನೆ ಮಾಡ್ತೇವೆ? ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಈ ಗೋಡಿ ಮೇಲಿನ ಬರಹಕ್ಕೆ ಮಾತ್ರ ಸೀಮಿತ ಇವೆಲ್ಲ. ಹೌದಲ್ರಿ, ಮಹಾತ್ಮರು ಹೇಳಿದಂಥದ್ದು, ಶ್ರುತಿಗಳು ಹೇಳಿದಂಥ ವಿಚಾರಗಳನ್ನ ಗೋಡಿ ಬರಹಗಳನ್ನಾಗಿ ಮಾಡ್ಕೊಂಡೇವೆ ಅಷ್ಟೇ ಹೊರತಾಗಿ ಆಚರಣೆ ಇಲ್ಲ. ನಾವು ಬಸವ ತತ್ವದವ್ರಿ, ಬಸವ ತತ್ವ ಪ್ರಚಾರ ಸಮಿತಿ, ಅವ್ರನ್ನ ಪ್ರಚಾರ ಮಾಡೋದಷ್ಟ ಆಚರಣೆ ಇಲ್ಲ. ಹೌದಲ್, ಕಳಬೇಡ, ಕೊಲಬೇಡ, ಅಣ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಬಣ್ಣಿಸಲು ಬೇಡ. ಇವನ್ ಯಾರು ಸಪ್ತಶೀಲಗಳನ್ನು ಯಾರು ಪಾಲನೆ ಮಾಡ್ತಾರೆ? ಹೌದಲ್, ಇವು ಈ ಬಸವಣ್ಣವ್ರ ಕಾಲದಾಗ ಅಷ್ಟ ಎಲ್ಲಿದ? ಬಸವಣ್ಣವ್ರ ಅಷ್ಟ ಹೇಳಿಲ್ಲ, ಎಲ್ಲಾ ಶ್ರುತಿಗಳು ಅದನ್ನ ಹೇಳ್ತಾವ. ಹೌದಲ್,
ನಾವು ಪ್ರಚಾರ ಮಾಡೋಕಷ್ಟ ಸೀಮಿತ, ಆಚರಣೆ ಇಲ್ಲ ಇಲ್ಲ. ಅವ್ರ ಹೆಸರ ಮೇಲೆ ಕಾಳು ಮಾಡೋದು. ಹೌದಲ್ಲ? ಅದಕ್ಕೆ ಯಮ ಅಂಗಗಳನ್ನು ಪಾಲನೆ ಮಾಡಬೇಕು. ಯಾರು ಯೋಗ ಮಾಡ್ಬೇಕಂತೀರಿ, ಯಾರು ಸುಖದಿಂದ ಇರ್ಬೇಕಂತೀರಿ, ಅವರು ಯಮ ನೇಮಾದಿಗಳನ್ನು ಪಾಲನೆ ಮಾಡ್ರಿ. ಅದ ಬೀಜ. ಯಮಾಂಗಗಳೇ ಪಾಲನೆ ಮಾಡೋದ ಬೀಜ ಯೋಗಕ್ಕೆ. ಬಹಿರು ವ್ಯಾಪಾರಗಳನ್ನು, ದುಃಖಪ್ರದ ಕರ್ಮಗಳನ್ನು, ಕೆಟ್ಟದ ದುಃಖವನ್ನ ಕೊಡ್ತಕ್ಕಂತ ಕರ್ಮಗಳನ್ನ ಬಿಡುದು, ಅಲ್ಲದೇ ಇರುವುದು. ಕರ್ಮ 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 ಅಳದು ಅಂತಂದ್ರೆ ಅದ ಕಾರ್ಯ. ಹೌದು. ಯಾವಾಗ ಮನಸ್ಸು ನಿಲ್ತತಿ ಅವಾಗ ಶರೀರ ಚಟುವಟಿಕೆಗಳೆಲ್ಲ ಬಂದಕ್ಕವು, ಇಂದ್ರಿಯ ಚಟುವಟಿಕೆಗಳು ಬಂದಕ್ಕವು. ದುಃಖ ಕೊಡ್ತಕ್ಕಂಥ ಕರ್ಮ ಅಳದೋಕೈತಿ, ಅವ್ನು ಮಾಡುವಂತ ಪ್ರವೃತ್ತಿ ಬರುದೇ ಇಲ್ಲ. ಹೌದಲ್ರಿ? ಮನಸ್ಸು ಚಂಚಲತ್ವದಿಂದ ಕೂಡಿದಾಗ ಅದೆಲ್ಲ ನಡೀತೈತಿ. ಮನಸ್ಸು ಸುಸ್ಥಿರವಾಗಿತ್ತಂದ್ರೆ ಇವೆಲ್ಲ ಅಳದು ಬಿಡ್ತಾವ. ದುಃಖ ಕೊಡ್ತಕ್ಕಂಥ ಕರ್ಮ ಅಳಿತೈತಿ, ಬಹಿರಂಗದ ವ್ಯಾಪಾರ ಎಲ್ಲ ಅಳದು ಬಿಡ್ತಾವ. ಅದ ಕಾರ್ಯ, ಅದ ಫಲ. ಹೌದು. ಒಲ್ಲದೆ ಬಿಡುವುದು ಕಾರ್ಯಪದಾಗಿ ಬಲ್ಲನೆ ತಿಳಿಯುಳ್ಳವನೇ ಯೋಗಿ. ಈ ರೀತಿಯಾಗಿ ತಿಳ್ಕೊಂಡವನ ಯೋಗಿ ಅಂತ ಹೇಳ್ತಾರೆ. ಯಾರು ಯೋಗಿಗಳದು? ಎಲ್ಲರೂ ಭೋಗಿಗಳು. ಯೋಗದ ಹೆಸರ ಮೇಲೆ ಭೋಗ. ಹೌದಲ್ರಿ? ಯೋಗದ ಹೆಸರಿನ ಮೇಲೆ ಭೋಗದೊಳಗೆ ತೊಡಗೋಣ. ಯೋಗ ಎಲ್ಲಿ ಮಾಡ್ತೇವೆ? ಯೋಗ ಮಾಡೋ ಅವಂಗ ಇವು ಯಾವ ಬೇಕಾಗಿಲ್ಲ. ಹೊರಗಿಂದರ ಅವಶ್ಯಕತೆನೇ ಇಲ್ಲ. ಹೌದಲ್ರಿ? ಅದಕ್ಕೆ ಯಾರು ಯೋಗ ಮಾಡ್ಬೇಕಂತೀರಿ ಅವ್ರು ಮೊದಲೇ ಯಮಾಂಗಗಳನ್ನ ಪಾಲನೆ ಮಾಡ್ರಿ. ಸುಖದಿಂದ ಇರ್ಬೇಕನ್ನೋರು. ಸುಖನ ನಿಮ್ಮ ನೆಲೆಸ್ಬೇಕಂದ್ರೆ ಯಮಾಂಗಗಳನ್ನ ಮೊದಲೇ ಪಾಲನೆ ಮಾಡ್ರಿ. ಅವಾಗ ಮನಸ್ಸು ಸ್ಥಿರವಾಗಿ ನಿಲ್ತತಿ. ಅವಾಗ ಮತ್ತೆ ಬಹಿರಂಗದ ಕಾರ್ಯಗಳೆಲ್ಲ ಅಳಿತಾವ. ಅವಾಗ ಸುಖದ ಅನುಭವ ಆಕೈತಿ. ಇದನ್ನ ಯೋಗಿ ಅದಾವ ಚೆನ್ನಾಗಿ ತಿಳಿದಿರ್ತಾನ ಅಂತ. ಹೌದು. ಪ್ರಾಣಾಯಾಮದಿಂದ ಮನಸ್ಸು ನಿಲ್ಲುವುದು. ನೋಡ್ರಿಲ್ಲ, ಪ್ರಾಕ್ಟೀಸ್ ಮಾಡಿ ನೋಡ್ರಿಲ್ಲ. ಕುಂಭಕ, ರೇಚಕ, ಪೂರಕದೊಳಗ ಆಗಿನ ಪೂರ್ತಿಯಾಗಿ ನಿಲ್ತತಿ. ಅದು ಅದಕ್ಕೆ ಅಂತಃಕರಣ ಶುದ್ಧ ಇದ್ದವನು ಮಾಡ್ಬೋದು, ಅಂತಃಕರಣ ಮಲಿನಿದ್ದವನು ಅದನ್ನ ಮಾಡ್ಬೋದ್ರಿ ಅಂತ. ಪ್ರಾಣಾಯಾಮ ಆಸನಗಳನ್ನ ಅಂತಃಕರಣ ಶುದ್ಧ ಇದ್ದವನು ಮಾಡ್ಬೋದು, ಶುದ್ಧ ಇಲ್ಲವನು ಮಾಡ್ಬೋದು. ಕಳ್ಳ ಮನಸ್ಸು ಬಿಗಿ ಹಿಡ್ಕೊಂಡು ಕುಂತಿರ್ತಾನ, ಉಸಿರನ್ನ ಬಿಗಿ ಹಿಡ್ಕೊಂಡು ಕುಂತಿರ್ತಾನ ತನ್ನ ಕಾರ್ಯ ಸಾಧಿಸಾಕ. ಹೌದಲ್ರಿ? ಅವ್ನು ಕುಂಭಕನು ಮಾಡ್ತಿರ್ತಾನ, ಪೂರಕನು ಮಾಡ್ತಿರ್ತಾನ, ರೇಚಕನು ಇರ್ತೈತೆ ಅಲ್ಲಿ. ಹೌದಲ್ರಿ? ನಾವು ಅದನ್ನ ವೇಳೆ ನಿರ್ದಿಷ್ಟ ಇಟ್ಕೊಂಡು ಮಾಡಕ್ ಹೊಂಟೇವ ಅದನ್ನು. ಹೌದಲ್ರಿ? ಅದು ಪ್ರತಿದಿನ ಎಲ್ಲರದು ಉದ್ಯೋಗದೊಳಗೆ ಕುಂಭಕನು ಆಕೈತಿ, ರೇಚಕನು ಆಕೈತಿ, ಪೂರಕನು ಆಕೈತಿ. ಹೌದಲ್ರಿ? ವಜ್ಜನ ವಸ್ತು ಎತ್ತಬೇಕಾರೆ ಅಲ್ಲಿ ಕುಂಭಕ, ಪೂರಕ, ರೇಚಕ ನಡೆದಾಡತೈತದ ಕಾರ್ಯ. ಉಸಿರು ಬಿಗಿ ಹಿಡ್ದಾಗ ಎತ್ತಕ್ ಬರ್ತೈತಿ. ಅದನ್ನ ನಿರ್ದಿಷ್ಟ ವೇಳೆ ಒಳಗೆ ಮಾಡಕ್ ಹೊಂಟೇವ್ ನಾವು. ಹೌದಲ್ರಿ? ಆಸನ ಎಲ್ಲವನ್ನ ಹಾಕ್ತಾನ. ಒಕ್ಕಲ್ತನ ಮಾಡೋ ಈ ಎಲ್ಲ ಆಸನ ಅವ ತನ್ನ ಕಾರ್ಯದೊಳಗೆ ಮಾಡ್ತಿರ್ತಾನವ. ಅವಂಗೆ ಇದನ್ನ ಹಾಕು ಅಂತಂದ್ರೆ, ಈ ವೇಳೆದೊಳಗೆ ಮಾಡು ಅಂತಂದ್ರೆ, ಅವ ಆರೋಗ್ಯ ದೃಷ್ಟಿಯಿಂದ ಯಾರು ಶರೀರ ದಂಡನೆ ಇಲ್ಲೋ, ಯಾರಿಗೆ ಶರೀರ
ಇದನ್ನ ಮಾಡ್ಲಾರ್ದು ಅಂಥವ್ರಿಗೆ ಆರೋಗ್ಯ ಸಲುವಾಗಿ ಅವ ಆಸನಗಳು. ಹೌದಲ್ಲ, ಅವ ಮುಖ್ಯ ಅಲ್ಲ, ಯೋಗಕ್ಕೆ ಅವ ಮುಖ್ಯ ಅಲ್ಲ. ಯೋಗಕ್ಕೆ ಮುಖ್ಯ ಇರೋದಂದ್ರೆ ಯಮಾಂಗಗಳನ್ನು ಪಾಲನೆ ಮಾಡೋದು. ಹೌದಲ್ಲ, ಯಮನೇಮಾದಿಗಳನ್ನ ಪಾಲನೆ ಮಾಡೋದ ಮುಖ್ಯ ಐತಿ ಇಲ್ಲಿ. ಅದಕ್ಕೆ ಅವು ಬೀಜ ಅಂತ ಹೇಳಿದ್ವಿ. ಆ ಬೀಜ ಬಿಟ್ಟೆವು, ಮುಂದಿನ ಮಾಡಕ್ ಹೊಂಟೆವು. ಕೊನೆದ್ದೂ ಇಲ್ಲ ಮತ್ತೆ ನಮಗೆ. ನಡ್ಬರ್ಕಿನ್ನು ಆಸನ ಪ್ರಾಣಾಯಾಮ ಅಷ್ಟೇ ಹಿಡ್ಕೊಂಡೆವು. ಪ್ರತ್ಯಾಹಾರ ಐತೇನು? ಉದರಾರ್ಧ ಅನ್ನ, ಅರ್ಧಾರ್ಧ ನೀರು, ಅದರಾರ್ಧ ಅನಿಲ ಸಂಚಾರಕ್ಕೆ ಇಟ್ಕೊಂಡೆವನು. ಹೌದಲ್? ಪತ್ಯಾಹಾರ ಅದು ಇಲ್ಲ, ಪ್ರತ್ಯಾಹಾರನೂ ಇಲ್ಲ. ಹೌದಲ್? ಪ್ರತ್ಯಾಹಾರ ಅಂದ್ರೆ ಮನಸ್ಸಿನ ದೋಷಗಳನ್ನ ಕಳ್ಕೊಳ್ಳೋದು. ಪತ್ಯಾಹಾರ ಅಂದ್ರೆ ಶರೀರಕ್ಕೆ ಯಾವ ಯೋಗ್ಯದ ಅವನಷ್ಟ ಸೇವಿಸುವುದು. ಅದಕ್ಕೆ ಉದರಾರ್ಧ ಪತ್ಯಾಹಾರ ಅಂದ್ರೆ ಉದರಾರ್ಧ ಅನ್ನ, ಅದರಾರ್ಧ ನೀರು, ಅದರಾರ್ಧ ಅನಿಲ ಸಂಚಾರಕ್ಕೆ. ಉದರ ಎಷ್ಟು ಐತಿ ಅದರ ಅರ್ಧ ಭಾಗ ಊಟ ಮಾಡಬೇಕು ಅಂತ. ಅದರ ಅರ್ಧ ಏನು ಇನ್ನು ಅರ್ಧ ಉಳಿದಿರ್ತೈತಿ, ಅದ್ರಾಗ ಅರ್ಧ ನೀರು ಕುಡಿಬೇಕು, ಅರ್ಧ ಹಂಗ ಖಾಲಿ ಇರ್ಬೇಕು. ನಾವ್ ಎಲ್ಲಿ ಬಳ್ಳ ಹಾಕಿದ್ರೆ ನಿಲುಕ್ತತಿ, ಅಲ್ಲಿ ಮಠ ತಿಂದೆವು. ಇನ್ನೇನು ಬಳ್ಳ ಒಳಗೆ ಇಟ್ರೆ ನಿಲುಕ್ತತಿ, ತಿಂದದ್ದು ಕಾಂಟ ಮಠ ಬಂದ್ ಬಿಟ್ಟತಿ. ಅಷ್ಟು ಊಟ ಮಾಡ್ತೇವೆ, ಅನಿಲ ಸಂಚಾರಕ್ಕೂ ಜಾಗ ಇಲ್ಲ, ನೀರು ಕುಡಿಯಾಕು ಒಂದ್ ನೀರ್ ಕಾಡ್ನು ಹೋಗುದಿಲ್ರಿ. ಅಷ್ಟಾಗೈತಿ ಈಗ, ಸಾಕು ಬ್ಯಾಡ. ಹೌದಲ್ರಿ? ಅಂದಾಗ ಯಾವಾಗ ಯೋಗ ಮಾಡೋದು? ಅದಕ್ಕೆ ಅವ್ರು ಹೇಳ್ತಾರ ಯಮ ನೇಮಾದಿಗಳ ಪಾಲನೆನ ಮುಖ್ಯ ಐತಿಲ್ಲ. ಯೋಗ ಮಾಡ್ಲಿಕ್ಕೆ ಅದ ಮುಖ್ಯ. ಅವನ್ ಮೊದ್ಲೇ ಪಾಲನೆ ಮಾಡ್ಬೇಕು.